Hello, hi, Maranatha Hospital family welcomes you. As you are watching this video, you may be going through some difficulties in your life. Today, you can join us. Our services are on every Sunday at 9 a.m. You can also join us live or online. We have a branch churches around our province. Our ministries are in North Karnataka. We have a multilingual church in Indian languages. This ministry was started with a mission and a vision. Don't miss this opportunity. Join in this mission. God bless you. Let's be happy and let us thank God for this wonderful day. ಈ ಒಂದು ಸುಂದರ ದಿನಕ್ಕಾಗಿ ದೇವರ ಸಮ್ಮುಖದಲ್ಲಿ ನಾವು ಸಂತೋಷವಾಗಿರೋಣ ಮತ್ತು ಆಶೀರ್ವಾದಕರವಾಗಿರೋಣ. This Father's Day is happened in 1910. ಈ ಒಂದು ತಂದೆಯ ದಿನಾಚರಣೆ 1910ನೇ ವರ್ಷದಲ್ಲಿ And this was celebrated by the 6 children, their honoring their father because he was a single parent who brought up all the 6 children together without the mother. So the children thought of honoring dad. That's the reason, for today's speciality. ತಾಯಿ ಇಲ್ಲದೆ ಇರುವಂತ 6 ಮಕ್ಕಳನ್ನು ತಂದೆ ಒಬ್ಬನೇ ಬೆಳೆಸಿಕೊಂಡು ಬಂದಿದ್ದ ಖುಷಿಗೋಸ್ಕರ ಒಂದು ಕೃತಜ್ಞತೆಗಾಗಿ 6 ಮಕ್ಕಳು ಸೇರಿ ತಂದೆಯನ್ನು ಒಂದು ಸಂತೋಷವಾಗಿ ನಮಿಸುವುದಕ್ಕೋಗಿ ಪ್ರಾರಂಭಿಸಿರುವಂತ ದಿವಸ ಈ ದಿವಸ ತಂದೆಯ ದಿನಾಚರಣೆ. The survey says there are 1.5 billion fathers on this whole universe. ಸರ್ವೆಯಲ್ಲಿ ನೋಡೋದಾದರೆ ವಿಶ್ವದಾದ್ಯಂತ 1.5 ಬಿಲಿಯನ್ ತಂದೆಗಳು ಲೋಕದಲ್ಲಿ ಇದ್ದಾರೆ ಎಂಬುದಾಗಿ ಹೆಚ್ಚು ಕಡಿಮೆ 150 ಕೋಟಿ ತಂದೆಗಳು ಇದ್ದಾರೆ ಭೂಲೋಕದಲ್ಲಿ ಎಲ್ಲ 150 ಕೋಟಿ ತಂದೆಗಳು ಅಲ್ವಾ. ಅದರಲ್ಲಿ ಅರ್ಧ ಪರ್ಸೆಂಟ್ ಕೂಡ ನಾಟ್ ಈವನ್ 50% ಪೀಪಲ್ ಹಾನರ್ their fathers. ಅದರಲ್ಲಿ 50% ಜನ ಕೂಡ ತಮ್ಮ ತಂದೆಯನ್ನು ಅವರು ಗೌರವಿಸುವುದಿಲ್ಲ. But let us understand that we have fathers in this world. ಆದರೆ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳೋಣ, ಈ ಲೋಕದಲ್ಲಿ ನಮಗೆ ಒಬ್ಬ ತಂದೆ ಇದ್ದಾನೆ. And I praise God for my father. ನಾನು ನನ್ನ ತಂದೆ ಅಂದ್ರೆ ಸಭಾಪಾಲಕರ ತಂದೆಯವರಿಗಾಗಿ ನಾನು ಸ್ತೋತ್ರ ಹೇಳ್ತೇನೆ. ನೀವು ನಿಮ್ಮ ತಂದೆಗೆ ಹೇಳ್ಬೋದಲ್ಲ, ನಾನು ನನ್ನ ತಂದೆಗಾಗಿ ವಂದನೆ ಸಲ್ಲಿಸ್ತೇನೆ. ಓಕೆ, ನೀವು ಹೇಳೋ ನಿಮಗೆ ತಂದೆ ಇಲ್ಲದಂಗೆ ನನಗೆ ಮಾತ್ರ ತಂದೆ ಇದ್ದಂಗೆ. ಆಲ್ರೈಟ್, ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಫಾದರ್ ಹೂ ಬ್ರಾಟ್ ಮೀ ಇನ್ ಗಾಡ್ಲಿ ಫೇತ್. ದೇವರ ವಿಶ್ವಾಸದಲ್ಲಿ ನಂಬಿಗಸ್ತಿಕೆಯಲ್ಲಿ ನನ್ನನ್ನು ಬೆಳೆಸಿರುವಂತ ನನ್ನ ತಂದೆಗಾಗಿ ನಾನು ನಿಜವಾಗಿ If you have a father, just give thanks unto God for your father. ನಿಮಗೆ ಒಂದು ವೇಳೆ ತಂದೆ ಇರುವುದಾದರೆ ತಂದೆಯಾದ ದೇವರಿಗೆ ನೀವು ತಂದೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳಿ. ಓಕೆ, ಒಂದ್ಸಾರಿ ಹೇಳೋಣ, ಅಪ್ಪ ನೀನು ನನಗೆ ಒಳ್ಳೆ ತಂದೆಯನ್ನು ಕೊಟ್ಟಿದ್ದೀಯ ಅದಕ್ಕಾಗಿ ಸ್ತೋತ್ರ ಅನ್ನೋರೆಲ್ಲ ಒಂದ್ಸಾರಿ ದೇವ್ರಿಗೆ ಸ್ತೋತ್ರ ಹೇಳ್ರಿ ನೋಡೋಣ. ಅಪ್ಪ ಇರೋರೆಲ್ಲ ಒಂದ್ಸಾರಿ ಹೇಳ್ರಿಪ್ಪ. ಇನ್ನು ಉಳಿದವ್ರಿಗೆಲ್ಲ ಅಪ್ಪ ಇಲ್ವಾ? ಏನೋ ಅನಾಥರಾಗಿದ್ವಾ? ಇಲ್ಲ, ನಾವು ಎಂದಿಗೂ ಅನಾಥರ ಅಲ್ಲವೇ ಅಲ್ಲ. ಆಮೆನ್. ನಮಗೆ ಅಪ್ಪ ಇದ್ರು ಸರಿ, ವೆದರ್ ವಿ ಹ್ಯಾವ್ ಅ ಫಾದರ್ ಆರ್ ನಾಟ್, but we have our heavenly father. ನಮಗೆ ಈ ಲೋಕದಲ್ಲಿ ತಂದೆ ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಕೂಡ ಪರಲೋಕದ ತಂದೆ ಯಾವಾಗಲೂ ನಮ್ಮೊತ್ತಿಗಿದ್ದಾರೆ. Hallelujah. Hallelujah. Too many people celebrate mother as God. ತುಂಬಾ ಜನರು ತಾಯಿಯನ್ನು ದೇವರಂತೆ ಆಚರಿಸ್ತಾರೆ. I am not against that, so just listen carefully. ಅದಕ್ಕೆ ನಾನು ವಿರೋಧಿ ಅಲ್ಲ, ಆದರೆ ಎಚ್ಚರಿಕೆಯಿಂದ ಕೇಳ್ರಿ. Mother has a part in the family. ಕುಟುಂಬದಲ್ಲಿ ತಾಯಿಗೆ ಒಂದು ಭಾಗ ಇದೆ. Father equally has the part in the family. ತಂದೆಗೆ ಕೂಡ ಸಮನಾದ ಭಾಗವು ಕುಟುಂಬದಲ್ಲಿ ಇದೆ. But the fathers are called unsung heroes. ಅಂದರೆ ತಂದೆಯನ್ನು ಮರೆಯಾಗಿರುವಂತ ನಾಯಕ ಅಥವಾ ಹೀರೋ ಎಂಬುದಾಗಿ ಹೇಳುತ್ತಾರೆ. ಕೊಂಡಾಡಲ್ಪಡದ ಒಬ್ಬ ನಾಯಕನಿದಾನಂದ್ರೆ ಆತನ ತಂದೆನೆ. ಒಬ್ಬ ವ್ಯಕ್ತಿಯನ್ನು ಯಾರು ಜಾಸ್ತಿ ಕೊಂಡಾಡಲ್ಲ, ಅವ ಯಾರಪ್ಪ ಅಂದ್ರೆ ಅಪ್ಪ ಅಲ್ವಾ. ಸೊ ನಾವು ಕೂಡ ಅಂಥವರಾಗಿ ಅಲ್ಲದೆ ನಾವು ತಂದೆಯನ್ನು ಕೊಂಡಾಡುವವರಾಗಿರೋಣ. ಲೆಟ್ ಅಸ್ ಸೆಲೆಬ್ರೇಟ್ ದ ಫಾದರ್ ಅರ್ಥ್ಲಿ ಆ್ಯಂಡ್ ದಿ ಹೆವನ್ಲಿ. So today we are celebrating Father's Day, a day dedicated to honor the man who raised us up. And he guided us. He has shown us the way.
ಮಾರ್ಗಗಳನ್ನು ತಿಳಿಸುವಾತನು. Fatherhood is a divine calling. ತಂದೆ ಯಾವಾಗಲೂ ದೈವಿಕ ಕರೆಯುವಿಕೆಯನ್ನು ಹೊಂದಿರುವ. And as we reflect, ಆತನು ಪ್ರತಿಬಿಂಬವಾಗಿರುವಾಗ really what it means to be a father, it's a difficult story. ಆ ತಂದೆ ಎಂದರೆ ಏನು ಎಂಬುದಾಗಿ ನೋಡಿದರೆ ಅದು ಕಠಿಣಕರವಾದ ಒಂದು ಕಾರ್ಯ. Let us not forget our heavenly Father. ನಮ್ಮ ಪರಲೋಕದ ತಂದೆಯನ್ನು ನಾವು ಮರೆಯಲಾರದೆ ಇರೋಣ. Shall we all close our eyes and let us thank the Lord who is our Father? ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ನಮಗೆ ತಂದೆಯಾಗಿರುವ ಆತನನ್ನು I want you to raise your right hand and say, Lord, thank you for being my Father. ನಮ್ಮ ಬಲಗೈಯನ್ನು ಎತ್ತಿದವರಾಗಿ ತಂದೆಯೇ ನೀನು ನನಗೆ ತಂದೆಯಾಗಿರುವುದಕ್ಕಾಗಿ ಸ್ತೋತ್ರ. Heavenly Father, we gather today to celebrate the Father's Day. ಪರಲೋಕದ ತಂದೆಯೇ ಇವತ್ತು ನಾವು ಒಂದಾಗಿ ತಂದೆಗಳ ದಿನಾಚರಣೆ ಆಚರಿಸುವುದಕ್ಕಾಗಿ ಕೂಡಿದ್ದೇವೆ. Lord, we honor their role in our lives. ದೇವರೇ ನಿನ್ನ ಒಂದು ರೋಲ್ ಅನ್ನು ನಮ್ಮ ಜೀವಿತಗಳಲ್ಲಿ ನಾವು And Lord, we reflect and we want to say thank you for all the teachings and the guidance that you and our fathers have shown to us. ನೀನು ಮತ್ತು ನಮ್ಮ ತಂದೆ ನಮಗೆ ತಿಳಿಸಿರುವಂತ ಮಾರ್ಗಗಳಿಗಾಗಿಯೂ ಬೋಧಿಸಿರುವಂತ ಮಾತುಗಳಿಗಾಗಿಯೂ ಆ ಪ್ರತಿಬಿಂಬಕ್ಕಾಗಿ ಕೂಡ ನಾವು ನಿನಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. Father, we want to say thank you. ತಂದೆಯೇ ನಾವು ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇವೆ. Guide us as we explore your word. ನಿನ್ನ ವಾಕ್ಯಗಳನ್ನು ಪ್ರಕಾಶಿಸುವುದಕ್ಕಾಗಿ ನಮಗೆ ಬೋಧಿಸು. Lord, and may we all be inspired by the examples of our lovely God who is our Father. ಪ್ರೀತಿಯ ತಂದೆಯಾಗಿರುವಂತ ದೇವರೇ ನಿನ್ನ ಹಾಗೆ ಉದಾಹರಣೆಯಾಗಿ ಜೀವಿಸುವುದಕ್ಕಾಗಿ ಸಹಾಯ ಮಾಡು. We pray in Jesus name. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Everybody say, ಎಲ್ಲರೂ ಸೇರಿ ಹೇಳೋಣ. ಎಲ್ಲರೂ ಸೇರಿ ಇನ್ನೊಂದ್ಸರಿ ಹೇಳೋಣ. ಆಮೆನ್. Amen. 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 Praise the Lord. Hallelujah. Glory to God. Today I'm going to speak about Father. ಇವತ್ತು ನಾನು ತಂದೆಯ ಕುರಿತಾಗಿ ಮಾತಾಡಲಿದ್ದೇನೆ. I lately come to know that today is a Father's Day. ನನಗೆ ತುಂಬಾ ತಡವಾಗಿ ಇವತ್ತು ತಂದೆಗಳ ದಿನಾಚರಣೆ ಇದೆ. It always happens because my mind keeps running to prepare a message from day one. That is after the message. You know, Sunday after this message, my mind already starts thinking and praying for the next week's sermon. ಈ ಒಂದು ಸಂದೇಶ ಮುಗಿದ ತಕ್ಷಣದಿಂದಲೇ ನನ್ನ ಒಂದು ಯೋಚನೆ ಆಲೋಚನೆ ಮುಂದಿನ ಭಾನುವಾರದ ಸಂದೇಶಕ್ಕಾಗಿ ಸಿದ್ಧತೆಯಾಗೋದಕ್ಕಾಗಿ ಪ್ರಾರಂಭಿಸುತ್ತದೆ. So in between there are so many messages we deliver. ಅದರ ಮಧ್ಯದಲ್ಲಿ ಅನೇಕ ಸಂದೇಶಗಳನ್ನು ನಾವು ಕೊಡುತ್ತೇವೆ. But my main focus will be on Sunday message. ಆದರೆ ನನ್ನ ಪ್ರಾಮುಖ್ಯವಾದ ಒಂದು ಭಾಗವು ಭಾನುವಾರದ ಸಂದೇಶಕ್ಕಾಗಿ. ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಎಷ್ಟು 100 ಪ್ರಸಂಗ ಮಾಡಿದ್ರು ಭಾನುವಾರ ಪ್ರಸಂಗ ಸ್ವಲ್ಪ ವ್ಯತ್ಯಾಸವಾಗಿರ್ಬೇಕಂತ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ದೇವ್ರಿಗೆ ಸ್ತೋತ್ರ. ಆ ಯೋಚನೆಗಾಗಿ ನಾನು ದೇವರಿಗೆ ವಂದನೆ ನಾನು ಸಲ್ಲಿಸ್ತೇನೆ. ಐ ರಿಯಲಿ ವಾಂಟ್ ಟು ಸೇ ಥ್ಯಾಂಕ್ ಯು ಗಾಡ್ ಫಾರ್ ಗಿವಿಂಗ್ ಮೀ ಸಚ್ ಮೈಂಡ್ ಸೆಟ್ ಟು ಫೋಕಸ್ ಆನ್ ಟು ಮೆಡಿಟೇಟ್ ದ ವರ್ಡ್. ಅಂತ ಒಂದು ಅದ್ಭುತವಾದ ಯೋಚನೆಯನ್ನು ಕೊಟ್ಟು ಆತನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಸಹಾಯ ಮಾಡುವಂತ ತಂದೆಗೆ ನಾನು ಸ್ತೋತ್ರ ಹೇಳುತ್ತೇನೆ. But initially my message was not on fathers today. ಆದರೆ ನಿಶ್ಚಯವಾಗಿ ಹೇಳಬೇಕಾದ್ರೆ ತಂದೆಯ ಕುರಿತಾಗಿ ನನ್ನ ಸಂದೇಶ ಇರಲಿಲ್ಲ. I was supposed to preach on the way that God uplifts us. ನಾನು ಸಂದೇಶ ಕೊಡಬೇಕೆಂದುಕೊಂಡಿರುವಂತದ್ದು ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ಉದ್ಧರಿಸುತ್ತಾನೆ ಎಂಬುದಾಗಿ. ದೇವರು ನಮ್ಮನ್ನ ಏನೆಲ್ಲ ಮಾಡಿ ನಮ್ಮನ್ನು ಉದ್ಧರಿಸಬಹುದು ಎಂಬುದರ ಬಗ್ಗೆ ನಾನು ಮಾತಾಡ್ತಾ ಇರಬೇಕಾಗಿತ್ತು. ಬಟ್ ಟುಡೇ ಬಿಕಾಸ್ ಟುಡೇ ಇಸ್ ಫಾದರ್ಸ್ ಡೇ, ಯಾಕೆಂದ್ರೆ ಇವತ್ತು ತಂದೆಗಳ ದಿನಾಚರಣೆ ಆಗಿರೋದು, ಐ ವಾಂಟ್ ಟು ಸ್ಪೀಕ್ ಅಬೌಟ್ ದ ರೋಲ್ ಆಫ್ ಅ ಗಾಡ್ಲಿ ಫಾದರ್. ನಾನು ಪರಲೋಕದ ತಂದೆಯ ಕಾರ್ಯಗಳು ಅಥವಾ ಮಾದರಿಯನ್ನು ಕುರಿತಾಗಿ ಮಾತಾಡಲಿದ್ದೇನೆ. ಸೊ ಎವ್ರಿಬಡಿ ಹ್ಯಾಸ್ ಅ ರೋಲ್ ಮಾಡೆಲ್ ಟು ಫಾಲೋ. ಪ್ರತಿಯೊಬ್ಬರಿಗೂ ಒಬ್ಬರು ಮಾದರಿಯಾಗಿ ತಮ್ಮನ್ನು ಅನುಸರಿಸುವುದಕ್ಕೆ ಇಟ್ಟುಕೊಂಡಿರ್ತಾರೆ. But the greatest model that we should follow and we are following is our Father. ಯಾದರೆ ನಾವು ಯಾವತ್ತಿಗೂ ನಾವು ಅನುಸರಿಸುವಂತ ಅನುಕರಣೆ ಮಾಡುತ್ತಿರುವಂತ ಒಂದು ಮಾದರಿ ಅಂದರೆ ನಮ್ಮ ತಂದೆ. Hallelujah. Hallelujah. Amen. ನೈಸರ್ಗಿಕವಾಗಿ ಮಾತಾಡೋದಾದರೂ ಮಕ್ಕಳು ಅಪ್ಪನ ಹಾಗೇನೆ ಎಲ್ಲವೂ ಮಾಡ್ತಾರೆ. ಇದು ಈ ಲೋಕದ ಪದ್ಧತಿ. ಆತ್ಮಿಕವಾಗಿ ಕೂಡ ಹಾಗೆ ಇರಬೇಕು ಅಲ್ವಾ? ನೈಸರ್ಗಿಕವಾಗಿ ನಾವು ಲೌಕಿಕವಾಗಿ ಮಾತಾಡಿದ್ರೆ ಅಪ್ಪನ ಹಾಗೆ ಮಕ್ಕಳು ಇರ್ತಾರೆ, ಮಾಡ್ತಾರೆ, ರೈಟ್. ಬಟ್ ಆತ್ಮಿಕವಾಗಿ ಹಾಗೆಯೇ ಪರಲೋಕ ತಂದೆಯನ್ನು ನಾವು ಹಿಂಬಾಲಿಸುವವರಾಗಿ ಪರಲೋಕದ ತಂದೆಯ ಛಾಯೆಯನ್ನು ಪ್ರತಿಬಿಂಬಿಸುವವರಾಗಿ ನಾವು ಬದುಕಬೇಕು. ಆಮೇಲೆ ಅನ್ನೋರಿದ್ದೀರಾ? ಹಲ್ಲೆಲೂಯಾ. ಸೊ ವಿ ಹ್ಯಾವ್ ಅ ಗ್ರೇಟೆಸ್ಟ್ ಮಾಡೆಲ್ ಟು ಫಾಲೋ. ನಮಗೆ ಒಂದು ಅದ್ಭುತವಾದ ಮಾದರಿ ನಾವು ಅನುಕರಿಸುವುದಕ್ಕಾಗಿದೆ. ದ ಲಾರ್ಡ್ ಆಲ್ವೇಸ್ ಲವ್ಸ್. ದೇವರು ಯಾವಾಗಲೂ ಪ್ರೀತಿಸುವ. You know, one day the disciples went and asked Jesus, Lord, can you teach us how to pray?
ಒಂದು ದಿವಸ ಶಿಷ್ಯರು ಹೋಗಿ ಯೇಸುವನ್ನು ಕೇಳಿದರು, ಯೇಸುವೇ, ನಾವು ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ಕಲಿಸು. You know what was the immediate response that Jesus said to them? ತಕ್ಷಣದ ಒಂದು ಪ್ರತ್ಯುತ್ತರ ಯೇಸು ಕೊಟ್ಟಿರುವಂತದ್ದು ಏನಾಗಿತ್ತು ಗೊತ್ತಾ? He started teaching them the prayer. ಆತನು ಅವರಿಗೆ ಪ್ರಾರ್ಥಿಸುವುದಕ್ಕಾಗಿ ಕಲಿಸುವುದಕ್ಕೆ ಪ್ರಾರಂಭಿಸಿದ. And he said, our Father thou art in heaven. ಆತನು ಹೇಳಿರುವಂತದ್ದು ಪರಲೋಕದಲ್ಲಿರುವಂತ ನಮ್ಮ ತಂದೆ. ಎಲ್ಲರೂ ಹೇಳ್ರಿ ಗಟ್ಟಿಯಾಗಿ, ನಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ಎಲ್ಲಿದ್ದಾರೆ? ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಲ್ಲ. our Father thou art in heaven. ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆ. That means Jesus want to focus our mind to the Father. ಅದರ ಅರ್ಥ ಯೇಸು ನಮ್ಮ ಮನಸ್ಸನ್ನು ತಂದೆಯ ಕಡೆಗೆ ಕೇಂದ್ರೀಕರಿಸುವುದಕ್ಕಾಗಿ ಬಯಸುತ್ತಾರೆ. Okay, if somebody asks you about your father, ಯಾರಾದರೂ ನಿಮ್ಮ ತಂದೆಯ ಕುರಿತಾಗಿ ನಿಮ್ಮನ್ನು ಕೇಳೋದಾದರೆ, what you will say about your father? ನಿಮ್ಮ ತಂದೆಯ ಕುರಿತಾಗಿ ನೀವು ಏನು ಹೇಳೋದಕ್ಕೆ ಬಯಸುತ್ತೀರಿ? You will say so many things about your father. ನಿಮ್ಮ ತಂದೆಯ ಕುರಿತಾಗಿ ಅನೇಕ ಕಾರ್ಯಗಳನ್ನು ನೀವು ಹೇಳಬಹುದು. The same way I'm going to say about my Father thou art in heaven. ನಾವು ಅದೇ ರೀತಿಯಲ್ಲಿ ಪರಲೋಕದಲ್ಲಿರುವಂತ ನನ್ನ ತಂದೆಯನ್ನು ಕುರಿತಾಗಿ ಕೂಡ ನಾನು ಹೇಳೋದಕ್ಕೆ ಬಯಸುತ್ತೇನೆ. Hallelujah. Hallelujah. I'm not here to speak about Pastor Arul Prakasam. ನಾನು ಇಲ್ಲಿ ಪಾಸ್ಟರ್ ಅರುಳ್ ಪ್ರಕಾಶಂ ಅವರ ಕುರಿತಾಗಿ ಮಾತಾಡೋದಕ್ಕಾಗಿಲ್ಲ. Of course, Pastor Arul Prakasam has a major role in my life to play. ನನ್ನ ಜೀವಿತದಲ್ಲಿಯೂ ಕೂಡ ಅರುಳ್ ಪ್ರಕಾಶಂ ಅವರ ಒಂದು ಮಾದರಿಯು ತುಂಬಾ ಪ್ರಮುಖವಾದದ್ದು. Because he is my physical father and my spiritual father. ಯಾಕೆಂದರೆ ಅವರು ನನ್ನ ಶಾರೀರಿಕ ತಂದೆ ಮತ್ತು ಆತ್ಮಿಕ ತಂದೆ. I naturally reflect some of his character. ಅವರ ಕೆಲವು ಗುಣಲಕ್ಷಣಗಳನ್ನು ನಾನು ಸ್ವಾಭಾವಿಕವಾಗಿ ಪ್ರತಿಬಿಂಬಿಸುತ್ತೇನೆ. Because I was born to him, I have earthly characters, because I have the bloodline of my father. ನಾನು ಈ ಲೋಕದಲ್ಲಿ ಅವರಿಂದ ಹುಟ್ಟಿರುವುದರಿಂದ ಅವರ ಒಂದು ರಕ್ತದಿಂದ ಬಂದಿರುವಂತಹ ಗುಣಲಕ್ಷಣಗಳು ನನ್ನಲ್ಲಿರುತ್ತವೆ. So some people, when they heard me, when they hear I sing, they immediately say, you are like your father, your voice is exactly like your dad. ಕೆಲವರು ಯಾರಾದರೂ ನಾನು ಹಾಡುವುದನ್ನು ಕೇಳುವಾಗ ಅಥವಾ ನನ್ನ ಸ್ವರವನ್ನು ಕೇಳುವಾಗ ಅವರು ತಕ್ಷಣ ಹೇಳ್ತಾರೆ, ನಿಮ್ಮ ಸ್ವರವು ನಿಮ್ಮ ತಂದೆಯ ಸ್ವರದ ಹಾಗೆಯೇ ಇದೆ ಎಂಬುದಾಗಿ. Because that carries this. ಯಾಕೆಂದರೆ ಅದು ಹಾಗೆ ರಕ್ತದಲ್ಲಿ ಬಂದಿದೆ. But I want to tell you, my dear brothers and sisters, the church, I want you to kindly listen carefully. ಪ್ರಿಯ ಸಭಿಕರೇ, ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಚ್ಚರಿಕೆಯಿಂದ ಕೇಳಬೇಕೆಂಬುದಾಗಿ ಹೇಳುತ್ತೇನೆ. We feel happy when somebody say that I or your children reflect father, mother. We feel very proud. ಯಾವಾಗ ಯಾರಾದರೂ ನಮ್ಮ ಮಕ್ಕಳ ಕುರಿತಾಗಿ ಅಥವಾ ನಮ್ಮ ಕುರಿತಾಗಿ ನಿಮ್ಮ ಮಕ್ಕಳು ನಿಮ್ಮಂತೆ ಇದ್ದಾರೆ ಅಥವಾ ನೀವು ನಿಮ್ಮ ತಂದೆ ತಾಯಿಗಳಂತೆ ಇದ್ದಾರೆ ಎಂಬುದಾಗಿ ಹೇಳುವಾಗ ನಾವು ತುಂಬಾ ಸಂತೋಷ ಪಡುತ್ತೇವೆ. We feel very happy. ಅದನ್ನ ತುಂಬಾ ಖುಷಿ ಅನುಭವಿಸುತ್ತೇವೆ. Nothing wrong in it. ಅದರಲ್ಲಿ ಯಾವ ತಪ್ಪಿಲ್ಲ. But I want to tell you. ಆದರೆ ನಾನು ನಿಮಗೆ ಹೇಳೋದಂದ್ರೆ, let the people say and testify that you are reflecting the heavenly Father. ಆ ಜನರು ನಿಮ್ಮನ್ನು ನೋಡಿ ನಿಮ್ಮನ್ನು ಕುರಿತು ಸಾಕ್ಷೀಕರಿಸಬೇಕು, ಏನೆಂದರೆ ನೀವು ಪರಲೋಕದ ತಂದೆ ಹಾಗೆ ಇದ್ದೀರಿ ಎಂಬುದಾಗಿ. Hallelujah. Hallelujah. ನೀವು ಪರಲೋಕ ತಂದೆ ಹಾಗೆ ನೀವಿದ್ದೀರಿ ಅಂತ ನಮ್ಮನ್ನು ನೋಡಿ ಜನರು ಹೇಳುವಾಗ ಅದು ನಮಗೂ ಗೌರವ, ಪರಲೋಕ ದೇವರಿಗೂ ಗೌರವ. ಹಲ್ಲೆಲೂಯಾ. ಇದ್ದವರು ಒಂದ್ಸಾರಿ ಕೈಗಳು ತಟ್ಟಿದೆ ಜೋರಾಗಿ. Amen. How many of you love your father? How many of you love your father? ನಾನು ದೇವರ ಬಗ್ಗೆ ಕೇಳ್ತಾ ಇಲ್ಲ, ಈಗ ಇಲ್ಲಿ ಕೇಳ್ತಾ ಇದ್ದೀನಿ, ಇಲ್ಲಿ ಭೂಲೋಕದಲ್ಲಿ ಕೇಳ್ತಾ ಇದ್ದೀನಿ. ಎಷ್ಟು ಮಂದಿ ನಿಮ್ಮ ತಂದೆಯನ್ನು ನೀವು ಪ್ರೀತಿಸ್ತೀರಿ? ಜೋರಾಗಿ ಕೈ ಎತ್ತಿಬೇಕಪ್ಪ. ಇದು ಆತ್ಮಿಕವಾಗಿ ಮಾತಾಡ್ತಾ ಇಲ್ಲ, ನಾನು ಶಾರೀರಿಕವಾಗಿ ಮಾತಾಡ್ತಾ ಇದ್ದೀನಿ ಅಲ್ವಾ. We all love our father. ನಾವೆಲ್ಲರೂ ನಮ್ಮ ತಂದೆಯನ್ನು ಪ್ರೀತಿಸುತ್ತೇವೆ. Amen. The same way heavenly father also loves us. ಅದೇ ರೀತಿಯಲ್ಲಿ ಪರಲೋಕದ ತಂದೆಯು ಕೂಡ ನಮ್ಮನ್ನು ಪ್ರೀತಿಸುತ್ತಾನೆ. It is not that we loved him first, he loved us first. ಅದು ನಾವು ಮೊದಲಿಗಾಗಿ ಆತನನ್ನು ಪ್ರೀತಿಸುವುದಲ್ಲ, ಆತನು ನಮ್ಮನ್ನು ಮೊದಲಿಗೆ ಪ್ರೀತಿಸಿದ. ನೀನು ದೇವರನ್ನು ಮೊದಲು ಪ್ರೀತಿಸಿದ್ಯಾ ಅಂತ ಕೇಳಿದ್ರೆ ಇಲ್ಲಲ್ಲಪ್ಪ, ದೇವರೇ ಮೊದಲು ನನ್ನ ಪ್ರೀತಿಸಿದ. Hallelujah. We have a heavenly father who loved us first. ನಾವು ನಮ್ಮನ್ನು ಮೊಟ್ಟ ಮೊದಲಾಗಿ ಪ್ರೀತಿಸಿರುವಂತ ಪರಲೋಕ ತಂದೆ ನಮಗಿದ್ದಾನೆ. ನಮಗಿರುವ ಅಪ್ಪ ಯಾರು ಹೇಳ್ರಿ? ನಮಗಿರುವ ಅಪ್ಪ ಯಾರು? ಅದು ಹೇಳಿ ಸಾಕಾಗೈತೆ. ಹಂಗಲ್ಲ, ನಮಗಿರುವ ಅಪ್ಪ ಯಾರಪ್ಪ ಅಂದ್ರೆ ನನ್ನನ್ನು ಮೊದಲು ಪ್ರೀತಿ ಮಾಡಿದ ನಮ್ಮಪ್ಪ. ಮೊದಲು ನಮ್ಮನ್ನು ಪ್ರೀತಿ ಮಾಡಿದ ಯಾರು? ದೇವರೇ. ಹೇಳ್ರಿ, ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ನಿಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದು ದೇವರೇ, ಅವರೇ ನಿಮ್ಮ ಅಪ್ಪ. ಹೌದಲ್ಲ? He is the one first loved us. ಆತನೇ ಮೊದಲು ನಮ್ಮನ್ನು ಪ್ರೀತಿಸಿದ. Now people say testimony, once upon a time I was a sinner, I was doing this and that, and one fine day I found Jesus and I loved him. God will be saying, come on boy,
It is not you, I loved you first. ಕೆಲವು ಜನ ಈ ರೀತಿಯಾಗಿ ಸಾಕ್ಷಿ ಹೇಳ್ತಾರೆ, ನಾನು ಪಾಪಿಯಾಗಿದೆ, ಕಳೆದು ಹೋಗಿದೆ, ಒಂದು ದಿವಸ ನಾನು ಯೇಸುವನ್ನು ಕಂಡುಕೊಂಡೆ, ಆಮೇಲೆ ನಾನು ಯೇಸುವನ್ನು ಪ್ರೀತಿಸುತ್ತಾ ಇದ್ದೇನೆ ಎಂಬುದಾಗಿ. ಅಲ್ಲ, ಯೇಸುವೇ ಮೊದಲು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಅಲ್ಲಿ ದೇವರು ಹೇಳ್ತಾನೆ, ಸುಮ್ಮನಿರೋಪ, ನೀನೆಲ್ಲ ಮೊದಲು ಪ್ರೀತಿ ಮಾಡಿದ್ದು, ನಾನು ಮೊದಲು ನಿನ್ನ ಪ್ರೀತಿ ಮಾಡಿದೆ. ಅದಕ್ಕಾಗಿಯೇ ನಿನಗಿಂತ, ನೀನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಮಗನನ್ನು ಈ ಲೋಕದಲ್ಲಿ ಕೊಟ್ಟು ನಿನಗಾಗಿ ಆತನ ಶಿಲುಬೆಯ ಕಂಬಕ್ಕೆ ಏರಿಸಿ ನಿನ್ನ ಅಪರಾಧವೆಲ್ಲವನ್ನು ಓರಿಸಿ ನಿನ್ನನ್ನು ಬಿಡುಗಡೆ ಮಾಡಿ ಮೊದಲು ನಾನು ಪ್ರೀತಿ ಮಾಡಿದೆ. ನಂಬುವರು ಜೋರಾಗಿ ಕೈಗೊಂದು ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಆಮೆನ್. That's why the golden text of the Bible says, God so loved the world and he gave his only begotten son Jesus. ಅದಕ್ಕಾಗಿ ಸತ್ಯವೇದದಲ್ಲಿರುವಂತ ಬಂಗಾರದಂತ ಮಾತು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. Hallelujah. Hallelujah. So we have a loving father. ನಮಗೆ ಪ್ರೀತಿ ಸ್ವರೂಪನಾದ ತಂದೆ ಇದ್ದಾನೆ. Hallelujah. ಎಲ್ಲರೂ ಹೇಳ್ರಿ, ನನ್ನ ತಂದೆ ಪ್ರೀತಿಸುವ ತಂದೆ. ಗಟ್ಟಿಯಾಗಿ ಹೇಳ್ರಿ, ನಿಮ್ಮ ತಂದೆ ಯಾರ್ರೀ? ಯಾರಾದ್ರೂ ಬಂದು ನಿಮ್ಮ ತಂದೆ ಯಾರಂತ ಕೇಳಿದ್ರೆ ನೀವೇನನ್ಬೇಕು? ನಮ್ಮಪ್ಪ ಪ್ರೀತಿಸುವ ಅಪ್ಪ. ಹಲ್ಲೆಲೂಯಾ. ನಮ್ಮ ತಂದೆ ಯಾರು? ಗಟ್ಟಿಯಾಗಿ ಹೇಳ್ರಿಪ್ಪ. ಎಷ್ಟು ಪ್ರೀತಿಸ್ತಾನೆ? ತನ್ನ ಮಗನನ್ನೇ ಕೊಡುವಷ್ಟು ನಮ್ಮನ್ನು ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. One more scripture is, I like this scripture very much. ನಾ ಇನ್ನೊಂದು ವಾಕ್ಯವನ್ನು ತುಂಬಾ ಇಷ್ಟಪಡುತ್ತೇನೆ. Romans chapter 8 verse 38. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 38ನೇ ವಚನ. Hallelujah. Glory to God. Come on, somebody read it loudly please. ಯಾರಾದ್ರೂ ಬೇಗನೆ ಓದ್ರಿ. ರೋಮ ಪತ್ರಿಕೆ 8ನೇ ಅಧ್ಯಾಯ 37ನೇ ವಾಕ್ಯನ. ನಮ್ಮನ್ನು ಪ್ರೀತಿಸಿದಾತನ ಮೂಲಕ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಓಕೆ, ನಮ್ಮನ್ನು ಪ್ರೀತಿಸಿದಾತನ ಮೂಲಕ, ಬಿಕಾಸ್ he loved us we are more than a conquerors. ಆತನು ನಮ್ಮನ್ನು ಪ್ರೀತಿಸಿದುದರಿಂದ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. Hallelujah. Everybody say after me. ಎಲ್ಲರೂ ನನ್ನ ಜೊತೆಗೆ ಸೇರಿ ಹೇಳ್ರಿ. ಕನ್ನಡದಲ್ಲಿ ಎಲ್ಲರೂ ಹೇಳೋಣ. ಆತನು ನನ್ನನ್ನು ಪ್ರೀತಿಸಿದ ಕಾರಣ. ಈ ಪಿಚ್ ಸಾಲದು, ಆ ಪಿಚ್ಗೆ ಬರ್ರಿ. ಆತನು ನನ್ನನ್ನು ಪ್ರೀತಿಸಿದ ಕಾರಣ ಇಲ್ಲ, ಆತನು ನನ್ನನ್ನು ಪ್ರೀತಿಸಿದ ಕಾರಣ. ಈ ಪಿಚ್ ನಂಗೆ ಮೇಂಟೈನ್ ಮಾಡ್ರಿ. ನಾನು ಪೂರ್ಣ ಜಯಶಾಲಿಯಾಗಿದ್ದೇನೆ. ನೀನು ಹೆಂಗ್ ಪೂರ್ಣ ಜಯಶಾಲಿಯಾಗಿದ್ದಿ ಅಂತ ಯಾರ ಕೇಳಿದ್ರೆ ನೀವು ಹೇಳ್ಬೇಕು, ಆತನು ನನ್ನನ್ನು ಪ್ರೀತಿಸಿದ ಕಾರಣ. ಬಿಕಾಸ್ ಮೈ ಫಾದರ್ ಲವ್ಡ್ ಮೀ ಐ ಆಮ್ ಅ ಮೋರ್ ದನ್ ಅ ಕಾಂಕರರ್. ನನ್ನ ತಂದೆ ನನ್ನನ್ನು ಪ್ರೀತಿಸಿದ್ದರಿಂದ ನಾನು ಪೂರ್ಣ ಜಯಶಾಲಿಯಾಗಿದ್ದೇನೆ. ಹಲ್ಲೆಲೂಯಾ. Hallelujah. ಸೋಲು ಎಂಬುದು ನನ್ನ ಜೀವಿತದಲ್ಲಿ ಇರಲ್ಲಪ್ಪ, ಯಾಕಂದ್ರೆ ಆತ ನನ್ನ ಪ್ರೀತಿಸಿ ಜಯವನ್ನು ನನ್ನ ಕೈಯಲ್ಲಿ ಕೊಟ್ಬಿಟ್ಟಿದ್ದಾನೆ. ಐ ಹ್ಯಾವ್ ನೋ ಫೇಲಿಯರ್ಸ್ ಬಿಕಾಸ್ ಹಿ ಲವ್ಡ್ ಮೀ ಫಸ್ಟ್. ನನಗೆ ಯಾವ ಸೋಲು ಇಲ್ಲ, ಯಾಕೆಂದ್ರೆ ಆತನು ನನ್ನನ್ನು ಮೊದಲಾಗಿ ಪ್ರೀತಿಸಿದ್ದಾನೆ. Hallelujah. Hallelujah. How many of you love the father's love? ಎಷ್ಟು ಜನ ನೀವು ಆ ತಂದೆಯ ಪ್ರೀತಿಯನ್ನು ಪ್ರೀತಿಸುತ್ತೀರಿ? ತಂದೆಯ ಪ್ರೀತಿಯನ್ನ ಪ್ರೀತಿಸಿದವರು ಈ ಲೋಕದ ಪ್ರೀತಿಯನ್ನು ಯಾವುದಕ್ಕೂ ಅವರು ಬೀಳಲ್ಲ ಅಲ್ಲ. ಅರ್ಥ ಆಯ್ತಾ? If you really understand and taste the love of the father, ನೀವು ನಿಜವಾಗಿಯೂ ಆ ತಂದೆಯ ಪ್ರೀತಿಯನ್ನು ಅನುಭವಿಸುವುದಾದರೆ, there is no greater love in this world. ಈ ಲೋಕದಲ್ಲಿ ಅದಕ್ಕಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ. If somebody comes and tells you I love you so much, ಯಾರಾದರೂ ಬಂದು ನಿಮಗೆ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಆ ಹೇಳೋದಾದರೆ, ಮಾತನ್ನು ಕೇಳಿದ ಕೂಡಲೇ ನಾನು ಬಿದ್ದು ಬಿಟ್ಟೆ ಹೇಳಂಗಿಲ್ಲ. ನೀನು ಇಮಿಡಿಯೇಟ್ ಆಗಿ ಹೇಳ್ತೀಯಾ, ಓಯ್ ಸುಮ್ಮನಿರು, ನನ್ನ ದೇವರು ಮೊದಲು ನನ್ನ ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. ಇವತ್ತು ಪ್ರೀತಿಗೆ ಬೀಳ್ತಾ ಇದ್ದಾರೆ. ಯಾವುದೋ ಒಂದು ವ್ಯಕ್ತಿ ರೋಡಲ್ಲಿ ಹೋಗೋಣ ಬಂದು ಐ ಲವ್ ಯು ಅಂತ ಹೇಳಿದ್ಕೊಳ್ಳೆ ನಮಗೆ ಹಂಗೆ, ಅಯ್ಯೋ ನನಗೆ ಲವ್ ಯು ಅಂತ ಹೇಳ್ಬಿಟ್ಟಾನೆ, ನನಗೆ ಊಟ ಹೋಗಲ್ಲ, ತಿಂಡಿ ಹೋಗಲ್ಲ, ನಿದ್ದೆ ಬರಲ್ಲ, ಅಯ್ಯೋ ಹುಚ್ಚಿ. ಅದಕ್ಕಿಂತ ಮುಂಚೆ ದೇವರು ನಿನ್ನ ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟು ನಿನ್ನನ್ನು ನಾನು ಪ್ರೀತಿಸಿದ್ದೀನಿ ಅಂತೇಳಿ ಹೇಳಿದ ದೇವರ ಪ್ರೀತಿಯನ್ನು ಮರ್ತೀಯಾ? ಹಲೋ, ಕಮ್ ಆನ್ ಸೇ. ಇದ್ದವ್ರು ಒಂದ್ಸಾರಿ ಅಲ್ಲೂ ಹೇಳ್ರೇಪಾ. We have such a great father. ನಮಗೆ ಅಂತ ಮಹಾ ತಂದೆ ಇದ್ದಾನೆ. The father who loved us first. ಆತನು ಮೊಟ್ಟ ಮೊದಲಾಗಿ ಪ್ರೀತಿಸಿರುವಂತ ತಂದೆ. Come on, I want to show you what the love really is. ನಿಜವಾದ ಪ್ರೀತಿ ಎಂದರೆ ಏನೆಂಬುದನ್ನು ನಾನು verse ತೋರಿಸುತ್ತೇನೆ. verse 32 Romans chapter 8 verse 32. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನ ಓದುವುದಾದರೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ, ಸ್ವಂತ ಮಗನನ್ನೂ ಇಲ್ಲ, ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಅಲೋ, ಕನ್ನಡ ಬೈಬಲ್ನ ಓದುವಾಗ ಹಂಗ ಓದ್ಬೇಕು ನಾವು. ಸುಮ್ಮನೆ ಹಂಗೆ ಓದಿದ್ರೆ ಅರ್ಥ ಆಗಲ್ಲ.
ಏನಂತ ಓದಬೇಕು? ಇನ್ನೊಂದು ಸತಿ ಅದನ್ನು ಓದು ನಾವು. ರೈಟ್, ಸಂಬಡಿ ರೀಡ್ ಇಟ್ ಅಗೇನ್. ಯಾರಾದರೂ ಒಬ್ರು ಓದಿ ನೋಡ್ರಿ ಆ ವಾಕ್ಯವನ್ನ. He who did not withhold or spare his own son but gave him up for us all. ಅಲ್ಲ, ಓದ್ರಿ ಇನ್ನೊಂದ್ಸತಿ ಓದ್ರಿ ಬ್ರದರ್. ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟ தன்னுடைய சொந்த குமாரன் என்றும் பாராமல் நம்மெல்லோருக்காகவும் அவரை ஒப்பு கொடுத்தார். ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಹಲೋ, when he started loving you, ಆತನು ನಿಮ್ಮನ್ನು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದಾಗ he gave his only begotten son Jesus. ಆತನು ತನ್ನ ಏಕಮಾತ್ರ ಪುತ್ರನಾಗಿರುವ ಯೇಸುವನ್ನು ಕೊಟ್ಟನು. Hallelujah. Hallelujah. By giving Jesus, ಯೇಸುವನ್ನು ಕೊಡುವುದರ ಮೂಲಕ, along with Jesus, he also given every spiritual, earthly, financial, all the blessings. ಆ ಯೇಸುವಿನ ಜೊತೆಗೆ ಎಲ್ಲ ಆತ್ಮಿಕ, ಲೌಕಿಕ, ಹಣಕಾಸಿನ ಎಲ್ಲ ತರಹದ ಆಶೀರ್ವಾದಗಳನ್ನು ಕೊಟ್ಟನು. Can I hear amen? ಆಮೆನ್ ಎಂಬುದಾಗಿ ಹೇಳಬಹುದಾ? ಯೇಸುವನ್ನೇ ಕೊಟ್ಟ ಮೇಲೆ, ಅಲ್ಲಿ ವಾಕ್ಯ ಏನಂತದೆ? ಯೇಸುವನ್ನೇ ಕೊಟ್ಟ ಮೇಲೆ ನೆಕ್ಸ್ಟ್ ಏನಂತ ಐತಿ ವಾಕ್ಯ? ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೋ. ಅಲ್ಲ, ಹಂಗೆ ಐತಾ ವಾಕ್ಯ? ಎಲ್ಲರ ಆ ಒಂದು ಲೈನ್ ಮಾತ್ರ ಹೋದ್ರಿ. ಯೇಸುವನ್ನೇ ಕೊಟ್ಟ ಮೇಲೆ ಆ ಲವ್, ದೇವರ ಲವ್, ದ ಫಾದರ್ಸ್ ಲವ್ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಟು ಅಸ್. ತಂದೆಯ ಪ್ರೀತಿ ನಮಗೆ ಸಮಸ್ತವನ್ನೇ ಕೊಟ್ಟಿದೆ. ಇಟ್ ಇಸ್ ಯು ಹ್ಯಾವ್ ಟು ಗೋ ಅಂಡ್ ಟೇಕ್ ಇಟ್ ಅವೇ ಅಂಡ್ ಲಿವ್ ಫಾರ್ ಹಿಮ್. ಅದನ್ನು ನೀವು ಹೋಗಿ ತೆಗೆದುಕೊಂಡು ನಿಮಗಾಗಿ ಪಡೆದುಕೊಂಡು ಆತನಿಗಾಗಿ ಜೀವಿಸಬೇಕು. Hallelujah. 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 So what is father? ಹಾಗಾದರೆ ತಂದೆ ಅಂದ್ರೆ ಏನು? He loves us so much. ಆತನು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತಾನೆ. Amen. Amen. Let us move on to the Proverbs chapter 22 verse 6. జ్ఞానోక్తిಗಳು 22ನೇ అధ్యాయ 6ನೇ వచనಕ್ಕೆ సామెతల గ్రంథం 22వ అధ్యాయం 6వ వాక్యం మనం చదివితే అక్కడ మరొక వాక్యం అద్భుతంగా అక్కడ రాయబడి ఉన్నది. చదవండి. ನಡೆಯಬೇಕಾದ మార్గಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿ ಓರೆಯಾಗನು. నడియబేకాద మార్గದಲ್ಲಿ తెలుగులో ఉంటే కూడా ఎవరన్నా చదివి వినిపండి గట్టిగా తొందరగా. బాలుడు నడవవలసిన త్రోవలో వానికి నేర్పుము, వాడు పెద్దవాడైనప్పుడు దాని నుండి ತೊಲಗಿಪೋಡು. ಹಲ್ಲೆಲೂಯಾ. ಆಮೆನ್. ಇದೀರಾ ಇಲ್ಲಿ ಇದ್ದವರೆಲ್ಲ ಒಂದ್ಸಾರಿ ಆಮೇನೋ ಹಲ್ಲೆಲೂಯಾ ಹೇಳ್ರಿಪ್ಪ. ಈಗ ಈ ತಂದೆ ಯಾರಪ್ಪ? ಈ ತಂದೆ ಯಾರು ಅಂದ್ರೆ, ಫಸ್ಟ್ ವಿ ಹ್ಯಾವ್ ಅ ಲವಿಂಗ್ ಫಾದರ್. ಮೊದಲನೇದಾಗಿ ನಮಗೆ ಪ್ರೀತಿಸುವ ತಂದೆ. ದಿಸ್ ಫಾದರ್ ಈಸ್, ಈ ಒಂದು ತಂದೆ, ಹಿ ಈಸ್ ಅ ಮೆಂಟರ್. ಈತನು ನಮ್ಮನ್ನು ಶಿಲ್ಪಕಾರನು. ಬಂದ್ಬಿಟ್ರಿ. ಹಿ ಈಸ್ ಅವರ್ ಮೆಂಟರ್. ಈತನು ನಮ್ಮ ಶಿಲ್ಪಕಾರನು, ನಮ್ಮನ್ನ ರೂಪಿಸುವ, ಕ್ರಮಪಡಿಸುವವ. ಅಲ್ಲ, ಮೆಂಟರ್ ಎಂಬ ಪದಕ್ಕೆ ಸರಿಯಾದ ಒಂದು ಮಾತು ಏನಪ್ಪಾ ಅಂದ್ರೆ ಕ್ರಮಪಡಿಸುತ್ತ. He always, makes us perfect. ಆತನು ನಮ್ಮನ್ನು ಪರಿಪೂರ್ಣವಾಗಿ ಕ್ರಮಪಡಿಸುತ್ತಾನೆ. Train up a child in the way he should go. ಮಗನನ್ನು ನಡೆಯಬೇಕಾದ ಮಾರ್ಗಕ್ಕೆ ಹಾಗೆ ಬೋಧಿಸು. And keep him with his individual gift or bend. ಅಂದ್ರೆ ಅವನನ್ನು ನಾವು ಸರಿಯಾದ ರೀತಿಯಲ್ಲಿ ಬಗ್ಗಿಸಬೇಕಂತೆ. And when he is old, ಆತನು ಮುಪ್ಪಿನವನಾದಾಗ, the Bible says he will not depart from it. ಸತ್ಯವೇದ ಹೇಳುತ್ತದೆ ಆ ಮಾರ್ಗವನ್ನು ಬಿಟ್ಟು ಅವನು ಓರೆಯಾಗನು. Hallelujah. Hallelujah. So our God is a mentor. ನಮ್ಮ ತಂದೆ ನಮ್ಮನ್ನು ರೂಪಿಸುವ ಆತನು. There is a proverbs in English, it says like this. ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಒಂದು ಗಾದೆ ಮಾತಿದೆ. Bend the rod while it is red. ಕೆಬ್ಬಣವು ಕಾದಾಗಲೇ ಅದನ್ನು ಬಗ್ಗಿಸಬೇಕಂತ. Hallelujah. ಕೆಬ್ಬಣವನ್ನು ಯಾವಾಗಲೇ ಬಗ್ಗಿಸಬೇಕು? ಕಾದಾಗಲೇ, ಕೆಂಪಗಿರುವಾಗಲೇ ಬಗ್ಗಿಸ್ಬಿಡ್ಬೇಕಂತೆ. ಹೌದಲ್ಲ? ಅದು ಆದ ಮೇಲೆ ಬಗ್ಸಕ್ಕಾಗಲ್ಲ. ಕನ್ನಡದಲ್ಲಿ ಈ ಮಾತು ಇದೆಯಾ? ನುಗ್ಗೆ ಗಿಡವನ್ನು ಏನು ಮಾಡ್ಬೇಕು ನಾವು? ಮುರುಂಗ ಮರத்தை, தமிழ்காரங்க சொல்லுங்க முருங்க மரத்தை. அதெல்லாம் எனக்கு தெரியாது. வெறும் முருங்க மரம் மட்டும்தான் எனக்கு தெரியும். அப்படியா? முருங்க மரத்தை உடச்சி வளர்க்கணுமா? ಅಲ್ಲ ಏನ್ರಿ? ಗಿಡವಾಗಿ ಬಗ್ಗದು ಬಗ್ಗಿತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂದ್ರೆ ಯಾರು ಬಗ್ಗಿಸ್ಬೇಕು? ತಂದೆಯಾದ ದೇವರೇ, ಅವನ್ನ ಸರಿ ಮಾಡಪ್ಪ, ಅವನ್ನ ಸರಿ ಮಾಡಪ್ಪ. ದೇವ್ರ ಹೇಳ್ತಾರೆ, ನೀನೇನು ಮಾಡ್ತೀಯ ಹಂಗಾದ್ರೆ? ತಂದೆ ತಾಯಿಗಳು ಏನು ಮಾಡ್ಬೇಕಂತ ನಾವು ಮಕ್ಕಳನ್ನು ಟೀಚ್ ಯುವರ್ ಚಿಲ್ಡ್ರನ್ ದ ವೇ ದಟ್ ದೇ ಹ್ಯಾವ್ ಟು ಗ್ರೋ.
ಅವರು ಬೆಳೆಯಬೇಕಾದ ತಕ್ಕ ಹಾಗೆ ಅವರನ್ನು ಬೋಧಿಸಬೇಕು. The Bible says teach them the way that they should go. ಅವರು ಹೋಗಬೇಕಾದ ಮಾರ್ಗಕ್ಕೆ ತಕ್ಕ ಹಾಗೆ ಅವರನ್ನು ಬೋಧಿಸಬೇಕು. That means our Father always teaches us. ಅಂದರೆ ನಮ್ಮ ತಂದೆ ಯಾವಾಗಲೂ ನಮಗೆ ಬೋಧಿಸುತ್ತಾನೆ. How many of you know Proverbs chapter 4 verse 1? ಎಷ್ಟು ಜನರಿಗೆ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 1ನೇ ವಚನ ಗೊತ್ತು? John chapter 3:16 ಎಲ್ಲರಿಗೂ ಗೊತ್ತು. Chapter 4 verse 1 of Proverbs. ಕಂದ ಈ ನನ್ನ ಮಾತುಗಳನ್ನು ಲಾಲಿಸು. ಅದು ಗೊತ್ತಾ ಯಾರಿಗಾದ್ರು? ಅದೆಲ್ಲ ನಮಗೆ ಕೇಳಂಗಿಲ್ಲ. ದೇವರೇ ಆಶೀರ್ವದಿಸು. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಹುಡುಕ್ರಿ, ಆವಾಗ ಇದೆಲ್ಲ ಕೊಡಲ್ಪಡ್ತದೆ. ಅದು ಬರ್ತದೆ. ನನ್ನ ದೇವರು ಪರಲೋಕದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಭೂಲೋಕದ ಕೊರತೆಗಳೆಲ್ಲ ನೀಗಿಸುನು. ಅದು ಬರ್ತದೆ. ಯೆಹೋವ ನನ್ನ ಕುರುಬನು, ನಾನು ಕೊರತೆ ಪಡನು. ಅದೆಲ್ಲ ಹೇಳುವ ನೀನು 4ನೇ ಅಧ್ಯಾಯ 1ನೇ ವಾಕ್ಯ ಕೂಡ ಗೊತ್ತಾಗುವುದು. ಏನದು? Proverbs chapter 4 verse 1. ಮಕ್ಕಳಿರ ತಂದೆಯ ಶಿಕ್ಷಣವನ್ನು. When God teaches you, when God wants to mentor you, listen to him. ದೇವರು ಯಾವಾಗ ನಿನ್ನನ್ನು ಶಿಕ್ಷಣ ಕೊಡಬೇಕೆನ್ನುತ್ತಾನೋ, ಯಾವಾಗ ನಿನ್ನನ್ನು ರೂಪಿಸಬೇಕೆನ್ನುತ್ತಾನೋ, ಆವಾಗ ಆತನಿಗೆ ಕಿವಿಗೊಡು. Hallelujah. 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 When children obeys the voice of the Father, ಯಾವಾಗ ತಂದೆಯ ಸ್ವರಕ್ಕೆ ಮಕ್ಕಳು ವಿಧೇಯರಾಗುತ್ತಾರೋ, and there is a great blessing for them. ಆವಾಗ ದೊಡ್ಡ ಆಶೀರ್ವಾದ ಅವರಿಗೆ ಇರುತ್ತದೆ. Hallelujah. Hallelujah. Chapter 5 verse 1, 5ನೇ ಅಧ್ಯಾಯ 1ನೇ ವಾಕ್ಯ. ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು. ಕಂದ, that's a father's cry. ಅದು ಕಂದ, ಅದು ತಂದೆಯ ಒಂದು ಕೂಗು. The Lord speaks to the son, listen to me. ತಂದೆ ಮಕ್ಕಳಿಗೆ ಮಾತಾಡ್ತಿದ್ದಾನೆ, ಕಂದ ನನ್ನ ಮಾತನ್ನು ಕೇಳು. When God is our father, ತಂದೆ ದೇವರು ನಮಗೆ ತಂದೆಯಾಗಿರುವಾಗ, he wants to mentor us, ಆತನು ನಮ್ಮನ್ನು ರೂಪಿಸುವುದಕ್ಕಾಗಿ and he wants to bring us in a good shape. ಆತನು ಒಂದು ಸುಂದರವಾದ ರೂಪಕ್ಕೆ ತರುವುದಕ್ಕೆ ಬಯಸ್ತಾನೆ. By listening to the promises, by listening to his teachings, ಆತನ ವಾಗ್ದಾನಗಳನ್ನು, ಆತನ ಬೋಧನೆಯನ್ನು, ಶಿಕ್ಷಣವನ್ನು ಕೇಳುವುದರ ಮೂಲಕ we are shaping ourselves. ನಮ್ಮನ್ನು ನಾವು ರೂಪಪಡಿಸಿಕೊಳ್ಳುವುದಕ್ಕಾಗುತ್ತದೆ. Hallelujah. Hallelujah. ಇದೀರಾ ಇಲ್ಲಿ? ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 14ನೇ ವಾಕ್ಯ ಓದಿ ನೋಡ್ರಿ. Proverbs chapter 22 verse 14. ಓದ್ರಿ, ಬೇಗನೆ ಓದಬೇಕು. 15 verse 15. ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ. ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ. ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು. ಅದನ್ನು ಏನ್ ಮಾಡುತ್ತದಂತೆ? ತೊಲಗಿಸುವುದು. ದೇವರ ನಾಮಕ್ಕೆ ಸ್ತೋತ್ರ. ಇದ್ದವರು ಒಂದ್ಸಾರಿ ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಏನಕ್ಕಂತೆ? The foolishness is born in a son's heart. Right? ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ. That's what the scripture says. ಅದುವೇ ದೇವರ ವಾಕ್ಯ. Foolishness is born in the heart of a child. ಹುಡುಗನ ಮನಸ್ಸಿನಲ್ಲಿ ಮೂರ್ಖತನವು ಇರುತ್ತದೆ. But the rod of correction, ಆದರೆ ಸರಿಪಡಿಸುವಂತ ಶಿಕ್ಷಕನ ಬೆತ್ತವು, it will shape him. ಅದನ್ನು ಸರಿಪಡಿಸುತ್ತದೆ. Hallelujah. Hallelujah. ಇದೀರಾ? ಇದ್ದವರು ಒಂದ್ಸರಿ ದೇವ್ರ ಸ್ತೋತ್ರ ಹೇಳ್ರಿ. ಯಾರ್ಯಾರೆಲ್ಲ ನಿಮ್ಮ ಮಕ್ಕಳನ್ನ ಪ್ರೀತಿಸ್ತೀರಿ? ಮಕ್ಕಳನ್ನ ಪ್ರೀತಿಸ್ತೀರಾ? ಹಲ್ಲೆಲೂಯಾ. ಯಾರ್ಯಾರೆಲ್ಲ ಮಕ್ಕಳನ್ನ ಹೊಡೆದಿದ್ದೀರಿ? ನಾವು ನಮ್ಮ ಕಿರು ಬೆರಳು ಕೂಡ ಅವ್ರ ಮೇಲೆ ಬಿದ್ದಿರಲ್ರಿ. ಅಂಥಪರಿ ನಾವು ಪ್ರೀತಿಸ್ತಿರ್ರಿ ಅವ್ರನ್ನ, ಅಂಥಪರಿ ನಾವು ಅವ್ರನ್ನ ಬೆಳೆಸ್ತೀವ್ರಿ, ಅಂಥಪರಿ ನಾವು ಬರ್ರಿ ಇನ್ನೀಗ ಒಂದ್ಸಾರಿ ಬರ್ರ ಐತಿ. ಹಲೋ, the Bible says, ಸತ್ಯವೇದ ಹೇಳ್ತಾ ಇದೆ. Come on, turn to the Proverbs chapter 13 verse 24. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 24ನೇ ವಚನವನ್ನು ತಿರುಗಿಸಿಕೊಳ್ಳೋಣ. Chapter 13 verse 24. Proverbs. ಬೆತ್ತ ಹಿಡಿಯದ ಪಿತಾ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತಾ ಪುತ್ರನಿಗೆ ಮಿತ್ರ. ಅಲ್ಲ, ಎಷ್ಟು ಚೆನ್ನಾಗಿತ್ತಲ್ಲ ಕನ್ನಡದಲ್ಲಿ. ಚೆನ್ನಾಗಿ ಅಂತ ಮಾತೈತಿ, ಹೌದಾ? ಇದನ್ನು ನಾವು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾವೇನೋ ತಪ್ಪಾಗಿ ಮಾಡ್ತಿದ್ವಿ ಅಂತ ಅರ್ಥ. When our heavenly Father loves us so much, ಯಾವಾಗ ಪರಲೋಕದ ತಂದೆಯು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತಿರುತ್ತಾನೆ, the same way he wants to mentor us. ಅದೇ ರೀತಿಯಲ್ಲಿ ನಮ್ಮನ್ನು ಆತನು ರೂಪಿಸುವುದಕ್ಕಾಗಿ ಬಯಸ್ತಾನೆ. If you obey to the voices and his commands, ನೀವು ಒಂದು ವೇಳೆ ಆತನ ವಾಕ್ಯಕ್ಕೆ, ಆತನ ಆಜ್ಞೆಗೆ ವಿಧೇಯರಾಗುವುದಾದರೆ, you will bring the image of God in your life. ನಿಮ್ಮ ಜೀವಿತದಲ್ಲಿ ಆತನ ರೂಪವನ್ನೇ ನೀವು ತರುತ್ತೀರಿ. You know, your children must bring glory to God. ನಿಮ್ಮ ಮಕ್ಕಳು ದೇವರಿಗೆ
ಮಹಿಮೆ ತರುವಂತವರಾಗಬೇಕು. Even after knowing their children, they are committing some evils, if you are not able to correct your children, you are an enemy for your children. ನಿಮ್ಮ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ, ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೀವು ತಿಳಿದ ಮೇಲೆಯೂ ಕೂಡ ಅವರನ್ನು ನೀವು ಶಿಕ್ಷಿಸದೇ ಇದ್ದರೆ ನೀವು ನಿಮ್ಮ ಮಕ್ಕಳಿಗೆ ಶತ್ರುಗಳಾಗಿರುತ್ತೀರಿ. I think that we are the last generation who brought who brought us in a right manners. ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ತಂದಿರುವಂತ ಒಂದು ಜನಾಂಗದ ಕೊನೆಯ ಕುಡಿಗಳಾಗಿದೆ. All right, ನನಗೆ ಹಿಂಗ ಅನ್ಸುತ್ತೆ, ಇಲ್ಲಿರುವ ನಾವು ನಮ್ಮನ್ನ ನಮ್ಮ ತಂದೆ ತಾಯಿ ಸರಿಯಾದ ರೀತಿಯಲ್ಲಿ ನಡೆಸಿದ್ದಾರೆ. ಆಮೇನಾ? ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ನಡೆಸಿಲ್ಲೋ, ಅದಕ್ಕೆ ಇಲ್ಲಿ ಇದ್ದೀರಿ. ನೀವು ನಿಮ್ಮ ಮಕ್ಕಳನ್ನ ನಡೆಸದ ಕಾರಣ ಅವ್ರು ಇಲ್ಲಿ ಇಲ್ಲ. ಅರ್ಥ ಆಯ್ತಾ? You are not bringing your children in the way that they should go, they are not here. ನೀವು ನಿಮ್ಮ ಮಕ್ಕಳನ್ನು ಅವರು ಹೋಗಬೇಕಾದ ಮಾರ್ಗಕ್ಕೆ ತಕ್ಕ ಹಾಗೆ ಅವರನ್ನು ಬೋಧಿಸಿ ನಡೆಸುತ್ತಾ ಇಲ್ಲ, ಅದಕ್ಕಾಗಿ ಅವರು ಇವತ್ತು ಇಲ್ಲಿಲ್ಲ. If your children are living right with God, then I am happy with that. ನಿಮ್ಮ ಮಕ್ಕಳು ಒಂದು ವೇಳೆ ದೇವರೊಟ್ಟಿಗೆ ಸರಿಯಾಗಿ ಜೀವಿಸುತ್ತಾ ಇದ್ದರೆ ನಾನು ಅದಕ್ಕೆ ತುಂಬಾ ಸಂತೋಷ ಪಡುತ್ತೇನೆ. If a father cannot mentor his child, then who else you want him to mentor? ನೀವು ಒಂದು ವೇಳೆ ತಂದೆ ತಮ್ಮ ಮಕ್ಕಳನ್ನು ಅವರು ಸರಿಯಾಗಿ ರೂಪಿಸದೇ ಇದ್ದರೆ ಯಾರು ಇನ್ನನ್ನು ಅವರನ್ನು ಸರಿಯಾಗಿ ರೂಪಿಸಬೇಕೆಂಬುದನ್ನು ಬಯಸ್ತೀರಿ? I thank God for Heavenly Father. ನಾನು ಪರಲೋಕದ ತಂದೆಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. Who always mentors us. ಆತನು ಯಾವಾಗಲೂ ನಮ್ಮನ್ನು ಸರಿಯಾಗಿ ರೂಪಿಸುತ್ತಾನೆ. Hallelujah. 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 ನೀವು ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನೀವೇನಂತೀರಿ? ಪ್ರೀತಿಯ ಮಗನೇ, ನೀನು ಹಾಗೆಲ್ಲ ಮಾಡಬಾರ್ದಪ್ಪ, ನೀನು ಹಂಗೆಲ್ಲ ಮಾಡಿದ್ರೆ ಸರಿಗಿರಲ್ಲಪ್ಪ ಹಂಗಂತೀರೇನಪ್ಪ? ಏನು ಮಾಡ್ತೀರಿ ನೀವು? ನಿಮ್ಮ ಧ್ವನಿಯೇ ಬೇರೆ ಆಗ್ತತೆ, ನಿಮ್ಮ ಮುಖನೇ ಬೇರೆ ಥರ ಆಗ್ತತೆ, ನಿಮ್ಮ ಅಪ್ರೋಚೇ ಬೇರೆ ಥರ ಆಗ್ತತೆ, ಕೈಯಲ್ಲಿ ಏನಿದೆ ಅಂತ ಕೂಡ ನೋಡೋಂಗಿಲ್ಲ. ಹೌದಲ್ಲ? ನಾನು ಹೇಳೋದು ಅಪ್ಪ ಅಮ್ಮನ ಬಗ್ಗೆ, ಹೌದಲ್ಲ? ಪ್ರೀತಿಸುವ ಅಪ್ಪ ಅಮ್ಮನ ಬಗ್ಗೆ, ಮಕ್ಕಳನ್ನು ಸರಿಪಡಿಸುವ ಅಪ್ಪ ಅಮ್ಮನ ಬಗ್ಗೆ. ಕೆಲವು ಮಕ್ಕಳಿಗೆ ಅವ್ರು ಏನೇ ಮಾಡ್ತಿದ್ರು, ಅದು ಎಮ್ಮೆ ಮೇಲೆ ಮಳೆ ಬಂದಂಗೆ ಹೋಗ್ತಾ ಇದ್ರು, ನಾವು ಬಂಡೆ ಮೇಲೆ ಮಳೆ ಸುರಿದಂಗೆ ನಾವು ಇರ್ತೀವಿ. ನಮಗೆ ಗೊತ್ತು ಅದು ಹಾಗೆ ಹೋಗ್ತತೆ, ನಾನು ಹೀಗೆ ಇರ್ತೀನಿ. ವಾಕ್ಯ ಹೇಳ್ತದೆ, ವಾಕ್ಯ ಓದ್ರಿ, ಚಾಪ್ಟರ್ 19 verse 18. Proverbs chapter 19 verse 18. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 18ನೇ ವಚನ. ಹೆಂಗೆ ಹಾಳು ಮಾಡಲು? ನಮ್ಮ ಮಕ್ಕಳು ಹೊಡೆದ್ರೆ ನಮ್ಮನ್ನು ಬಿಟ್ಟು ಓಡೋಗ್ತಾರೆ. ಮಕ್ಕಳು ಹೊಡೆದ್ರೆ ಅವ್ರ ಮನೆಗೆ ಬರಲ್ಲ. ಮಕ್ಕಳನ್ನ ಏನಾದರೂ ಹೇಳಿದ್ರೆ ಅವ್ರು ನಮ್ಮನ್ನು ಮತ್ತೆ ಮಾತಾಡ್ಸಂಗಿಲ್ಲ. ಅದಕ್ಕೆ ನಾನು ಏನು ಹೇಳಲ್ಲ, ಅದು ನಮ್ಮ ಹತ್ರ ಮಾತಾಡೋದಿಲ್ಲ, ನಾವು ಏನು ಮಾತಾಡಲ್ಲ, ಹಂಗೆ ಬಿಟ್ಬಿಡೋಣವ. ಹಲೋ, ಬೆತ್ತವನ್ನು ಹಿಡಿಯದವನು ಪುತ್ರನನ್ನು ಏನು ಮಾಡ್ತಿದ್ದಾನಂತೆ? ಹಾಗೆ ಮಾಡ್ತಿದ್ದಾನೆ. ಶಿಕ್ಷಿಸ್ತಾನಲ್ಲ, ಹಾಗೆ ಮಾಡ್ತಿದ್ದಾನೆ. ಪರಂಬೈ கையாடாதவன் தன் பிள்ளையை பகைக்கிறான். எத்தனை பேர் உங்கள் பிள்ளைங்களை பகைக்கிறீங்களோ ದಯವಿಟ್ಟು ನೀಲಂದು ನೇಸಿங்க. ಇವತ್ತಿಂದ ಪ್ರೀತಿಸ್ರಿ. ಹೇಗೆ ಪ್ರೀತಿಸೋದಂದರೆ ಯಾವಾಗಲೂ ಕಟ್ಟಿಗೆ ತಗೊಂಡು ಮಗನ ರನ್ನಿಂಗ್ ರೇಸಲ್ಲಿ ಬೀದಿಯಲ್ಲಿ ಓಡಿಸೋದಲ್ಲ, ಅದಲ್ಲ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಏನು ಮಾಡ್ಬೇಕಂತೆ? ವಿ ಹ್ಯಾವ್ ಟು ಚೇಸನ್ ದೆಮ್ ಇನ್ ಅ ರೈಟ್ ಮ್ಯಾನರ್. ಅವರನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಬೋಧಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಚಾಪ್ಟರ್ 23 verse 13. 23ನೇ ಅಧ್ಯಾಯ 13ನೇ ವಚನ. ಬೆತ್ತದ ಏಟಿಗೆ ಸಾಯನು. ಹಲೋ, ಹುಡುಗನ್ನ ಹೊಡೆದ್ರೆ ಸಾಯ್ತಾನ? ಸಾಯಂಗಿಲ್ಲ. ಹೌದಾ? ಹಾಗಾದ್ರೆ ಅವನ್ನ ಏನ್ ಮಾಡ್ತಿದೀವಿ ನಾವು? ಬೈ chastening them. The Bible says, withhold not correction from the child, for thou beateth him with rod, he shall not die. And verse 14, thou shalt beat him with the rod, and shall deliver him from ಎಲ್ಲಿಂದ ಕಾಪಾಡ್ತಿದ್ರಂತೆ? ಪಾತಾಳದಿಂದ. ಹಲೋ, ಇಲ್ಲಿದ್ದೀರಾ ಅಪ್ಪಂದ್ರೆ ಅಮ್ಮಂದ್ರೆ? ಕೇಳ್ರಿ, ಇದು ಅಪ್ಪಂದ್ರೆ ಮಾತ್ರ ಅಲ್ಲ, ಅಮ್ಮಂದ್ರು ಕೂಡ ಮಾಡಬೇಕು. ನಮ್ಮ ಅಪ್ಪನೇ ಯಾವಾಗ ನಮ್ಮ ಹೊಡಿತಾನೆ, ನಮ್ಮಮ್ಮ ಹೊಡೆಯೋದೇ ಅಲ್ಲ, ಅದಕ್ಕೆ ಅದು ಹಂಗೆ ತಯಾರಾಗ್ತತೆ. ಹೌದಲ್ಲ? ಇಬ್ರು ಮಾಡಬೇಕಾದ ಕೆಲಸ. ಹೌದಾ? ಯಾರು ಯಾವಾಗ ಅವೈಲಬಲ್ ಇದ್ದಾರೋ ಅವರು ಉಪಯೋಗಿಸ್ಕೋಬೇಕು ಅಷ್ಟೇ. ಅದನ್ನು ಬಿಟ್ಟು ಅದು ನಿಮ್ಮ ಅಪ್ಪ ಬರಲಿ ಹೇಳ್ತೀನಿ, ಈ ಅಮ್ಮ ಭಾರಿ ಹುಷಾರು, ಎಲ್ಲ ಅಪ್ಪನಿಗೆ ಹಾಕಿ ಅವನು ಅಪ್ಪನ ನೋಡಿದ ಕೂಡಲೇ ಗೊಟ ಅವನಿಗೆ ಇವ್ ಯಾಕೆ ಬರ್ತಾನಪ್ಪ ಅಂದಂಗೆ ಅಪ್ಪನ ನೋಡಿದ್ರೆ. ನಮ್ಮ ಅಮ್ಮ ಅಂದರೆ ಭಾಳ ಪ್ರೀತಿ, ಏನು ಹೇಳಲ್ಲ, ಎಲ್ಲ ನಮ್ಮ ಅಪ್ಪನಿಗೆ ಹಚ್ಕೊಟ್ಬಿಡ್ತಾಳೆ. ಅಲೋ, ಈ ಕೆಲಸವನ್ನು ಬಿಟ್ಟು ನೀವು ಕೂಡ ಸ್ಟಾರ್ಟ್ ಮಾಡಿರಿ. ಏನಕ್ಕೆ? ಅವ್ರನ್ನ ಪಾತಾಳದಿಂದ ತಪ್ಪಿಸೋದಕ್ಕೆ.
No, we have a loving children. God has really honored us by giving us children. ನಾವು ನಮ್ಮ ದೇವರು ನಮಗೆ ಮಕ್ಕಳನ್ನು ಕೊಟ್ಟು ನಮ್ಮನ್ನು ಗೌರವ ಪಡಿಸಿದ್ದಾರೆ, ಪ್ರೀತಿಸುವ ಮಕ್ಕಳು ನಮಗಿದ್ದಾರೆ. I like this scripture. ಈ ವಾಕ್ಯವನ್ನು ನಾನು ತುಂಬಾ ಪ್ರೀತಿಸುತ್ತೇನೆ. We love them when they go wrong. ಅವರು ತಪ್ಪಾಗಿ ಹೋಗುವಾಗಲೂ ಕೂಡ ನಾವು ಪ್ರೀತಿಸುತ್ತೇವೆ. Let us mentor them. ಅವರನ್ನು ಸರಿಯಾಗಿ ನಾವು ರೂಪಿಸೋಣ. But by mentoring them, ಆದರೆ ಅವರನ್ನು ರೂಪಿಸುವುದರ ಮೂಲಕ you are spiritually working in their lives. ಆತ್ಮಿಕವಾಗಿ ಅವರ ಜೀವಿತದಲ್ಲಿ ನೀವು ಕೆಲಸ When you are ಮಾಡ್ತಾ correcting your children, you are spiritually having a power over them. ನೀವು ಅವರನ್ನು ಸರಿಪಡಿಸುವಾಗ ಆತ್ಮಿಕವಾಗಿ ಅವರ ಮೇಲೆ The ಜವಾಬ್ದಾರಿ Bible says you are saving them from hell. ಸತ್ಯವೇದ ಹೇಳುತ್ತದೆ, ನೀವು ಅವರನ್ನು ನರಕದಿಂದ ಅಥವಾ ಪಾತಾಳದಿಂದ ತಪ್ಪಿಸುತ್ತಾ ಇದ್ದೀರಿ. ಅವ್ರಿಗೆ ಬೇಕಾಗಿದೆಲ್ಲ ಕೊಡ್ರಿ, ತಪ್ಪಂತ ಇಲ್ಲ. ನಾನು ತಪ್ಪು ಮಾಡಿದಾಗ ಅವ್ರನ್ನ ಏನ್ ಮಾಡ್ಬೇಕಂತ ನಾವು ಶಿಕ್ಷಿಸಬೇಕು. ಹಾಗೆ ಶಿಕ್ಷಿಸೋದ್ರಿಂದ ಅವ್ರನ್ನ ನರಕದಿಂದ ನಾವು ತಪ್ಪಿಸ್ತಾ ಇದ್ವಿ. ನಾಳೆ ನಿನ್ನ ಕಣ್ಣೆದುರಿಗೆನೆ ನಿನ್ನ ಮಕ್ಕಳು ಉರಿಯುವ ನರಕದಲ್ಲಿ ಹೋಗಿ ಬೀಳುವಾಗ ದೇವರು ನಿನ್ನ ಹತ್ರ ಲೆಕ್ಕ ಕೇಳ್ತಾನೆ. ಸಹೋದರಿ ನಿನ್ನ ಹತ್ರ ಲೆಕ್ಕ ಕೇಳ್ತಾನೆ. ಸಹೋದರ ನಿನ್ನ ಹತ್ರ ದೇವ್ರ ಲೆಕ್ಕ ಕೇಳ್ತಾನೆ. ನಿನಗೆ ನಾನು ಒಂದು ಹುಡುಗ ಕೊಟ್ಟಿದ್ದೆ, ಒಂದು ಹುಡುಗಿಯನ್ನು ಕೊಟ್ಟಿದ್ದೆ, ನೀನು ಹೇಗೆ ಬೆಳೆಸಿದ್ದಿ? ಅವ್ರನ್ನ ಬೆಳೆಯಬೇಕಾದ ಮಾರ್ಗದಲ್ಲಿ ಬೆಳೆಸಿದ್ಯಾ? ನೀನು ಅಪ್ಪನಾಗಿ ಅಮ್ಮನಾಗಿ ಆ ಮಕ್ಕಳ ಮೇಲೆ ಜವಾಬ್ದಾರಿಯನ್ನು ತಗೊಂಡ್ಯಾ? ಈಗ ನೋಡಿ ನರಕದಲ್ಲಿ ಹೋಗಿ ಬಿದ್ದಿದ್ದಾರೆ. ಅದಕ್ಕೆ ಕಾರಣ ನೀನೇ ಅಂತ ದೇವ್ರು ಹೇಳೋದಾದ್ರೆ ಆವಾಗ ನಾವು ಏನು ಹೇಳಲಿಕ್ಕಿದ್ದೀವಿ? ಸೊ ಲೆಟ್ ಅಸ್ ಮೆಂಡ್ ಅವರ್ ಚಿಲ್ಡ್ರನ್. ನಾವು ನಮ್ಮ ಮಕ್ಕಳನ್ನು ಸರಿಯಾಗಿ ರೂಪಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ರಿ ಇವತ್ತು ಪಾಸ್ಟ್ರು ಮಕ್ಕಳನ್ನೆಲ್ಲ ಓಡಿರಿ ಅಂತ ಹೇಳಿ ಹೇಳ್ಕೊಟ್ಟಾರ ಚರ್ಚ್ನಾಗ. ಅದು ಹಂಗಲ್ಲ ಏನು ವಾಕ್ಯ ಹೇಳ್ತಾರ? ಪಾಸ್ಟ್ರು ಮಕ್ಕಳನ್ನೆಲ್ಲ ಓಡಿ ಅಂತ ಹೇಳ್ತಾನ. ಹಂಗೆ ಹೇಳ್ರಿ, ಇಲ್ಲಪ್ಪ, ನಿಮ್ಮ ಮಕ್ಕಳನ್ನ ಓಡಿರಿ ಅಂತ ಹೇಳ್ತಾ ಇಲ್ರಿ, ನರಕದಿಂದ ತಪ್ಪಿಸಿರಿ ಅಂತ ಹೇಳ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ಸ್. ನನ್ನ ಮಾತನ್ನು ಅರ್ಥ ಮಾಡಿಕೊಡ್ರಿ. ಬೈ ಸ್ಪೇರಿಂಗ್ ಯುವರ್ ರಾಡ್ಸ್ ಯು ಆರ್ ಸೇವಿಂಗ್ ಯುವರ್ ಚಿಲ್ಡ್ರನ್. ಬೆತ್ತದಿಂದ ನೀವು ಹೊಡೆಯುವಾಗ ನಿಮ್ಮ ಮಕ್ಕಳ ಆತ್ಮವನ್ನು ಪಾತಾಳದಿಂದ ತಪ್ಪಿಸುತ್ತಾ ಇದ್ದೀರಿ. ಸರಿ, ಈಗ ನೀವು ಹೇಳ್ರಿ, ನಮ್ಮ ಪರಲೋಕ ತಂದೆ ನಮ್ಮನ್ನು ಶಿಕ್ಷಿಸ್ತಿದ್ದಾನ? ಇಲ್ಲ. ಹೆಂಗೆ? ಕಟ್ಟಿಗೆ ತಗೊಂಡ್ಬಂದು ಹೊಡಿತಿದ್ದಾನ? ಬೆತ್ತ ತಗೊಂಡ್ಬಂದು ಹೊಡಿತಿದ್ದಾನ? ನಮ್ಮನ್ನ ಹೊಡಿತಾ ಇಲ್ವಲ್ಲ. ಅವರ್ ಫಾದರ್, ಹೆವನ್ಲಿ ಫಾದರ್ ಇಸ್ ನಾಟ್ beating us with the rod. ನಮ್ಮ ಪರಲೋಕದ ತಂದೆ ನಮ್ಮನ್ನು ಬೆತ್ತ ತೆಗೆದುಕೊಂಡು ಹೊಡಿತಾ ಇಲ್ಲ. He is beating us with this words. ಈ ಒಂದು ವಾಕ್ಯದಿಂದಲೇ ನಮ್ಮನ್ನು ಆತನು ಹೊಡಿತಾ ಈ ವಾಕ್ಯಗಳಿಂದ ದೇವರು ನಮ್ಮೊಟ್ಟಿಗೆ ಮಾತಾಡುವಾಗ ನಮ್ಮನ್ನು ಹೊಡೆದಂಗ ಆಗ್ತದೆ. ಹೌದಲ್ಲ? ಆಗಿಲ್ಲ ಅಂದ್ರೆ ಅದು ಸರಿಯಾದ ವಾಕ್ಯ ಅಲ್ಲ ಅಂತ. ಹೌದಾ? ಡಾಕ್ಟರ್ ಹತ್ರ ಹೋಗಿ ನಿಮಗೆ ಒಂದು ಗಡ್ಡೆ ಬಂದತಿ, ಒಂದು ಗಡ್ಡೆ ಬಂದು ಅದರಲ್ಲಿ ಕಿವಿ ತುಂಬ್ಕೊಂಡ್ಬಿಟ್ಟಿದೆ. ಆ ಡಾಕ್ಟ್ರು ಅದಕ್ಕೆ ಸ್ವಲ್ಪ ಒಂದು ಮಲ ಮಚ್ಚಿ ಹೋಗಿ ಬಾ ಮಗಳೇ, ಬೇಸಾಗ್ತತಿ ಅಂದರೆ ನೀವು ನಾಳೆ ಮತ್ತೆ ಅವ್ರ ಹತ್ರ ಹೋಗ್ತೀರಿ? ಹೋಗಲ್ವಾ? ಯಾಕೆ ಹೋಗಲ್ಲ? ಹೋಗ್ಬೇಕಲ್ಲ, ನಾವು ಹೋಗ್ಬೇಕಾಯ್ತಲ್ಲ. ಆ ಡಾಕ್ಟ್ರು ಎಷ್ಟು ಚೆನ್ನಾಗಿ ನೋಡ್ತಾನೆ ಗೊತ್ತಾ? ಆ ಕಾಟನ್ ತೊಗೊಳ್ತಾನೆ, ಮೆಲ್ಲಕ್ಕೆ ಹಂಗೆ ಒರೆಸಿ ಕಳಿಸ್ತಾನೆ. ಒಂದು ದಿನ ಬರ್ತತೆ, ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾಗದ ಕಾರಣ ಕಾಲನ್ನು ಕತ್ತರಿಸ್ಬೇಕಾಗ್ತದೆ ಅನ್ನುವಾಗ ಯಾರ ಮೇಲೆ ನಮಗೆ ಕೋಪ ಬರ್ತದೆ? ಆ ಡಾಕ್ಟ್ರ್ ನಮಗೆ ಮಾಡಿಲ್ಲಲ್ಲ, ಈ ಡಾಕ್ಟ್ರ್ ಕತ್ತರಿಸ್ಬೇಕಂತ ಹೇಳ್ತದಾನಂದರೆ ಈ ಡಾಕ್ಟ್ರ್ ಸರಿ ಇಲ್ಲ, ಅದು ನಕಲಿ, ಇದು ಒರಿಜಿನಲ್. ಯಾಕೆಂದರೆ ಅದನ್ನು ಆವಾಗಲೇ ಕಿವಿಗೆಲ್ಲ ತೆಗೆದಿದ್ರೆ ಕಾಲು ನೆಟ್ಟಗಾಗ್ತಿತ್ತು. ಹಲೋ, ವಾಕ್ಯವನ್ನು ಕೇಳುವಾಗ ನಮ್ಮ ಹೃದಯಕ್ಕೆ ದೂಸ್ಕೊಂಡು ಹೋದರೆ ಆಮೇಲೆ ಅಲ್ಲಲ್ಲಿಯ ಹೇಳಬೇಕು. ನಮ್ಮ ಪಾಸ್ಟ್ ಏನಿವತ್ತು ಸೈಲೆಂಟಾಗಿ ಮಾತಾಡಿ ಕಳಿಸಿದ್ದಾನೆ, ಆಶೀರ್ವದಿಸ್ತಾನೆ ದೇವರು. ಏನಿವತ್ತು ಒಂದು ಸ್ವಲ್ಪ కూడా పొడసలేదు కదా నాకు ఈరోజు వాక్యం అంటే ఈరోజు కొద్దిగా ఏదో తక్కువ అయిపోయిందని అర్థం. ఉన్నారా లేదా? ఉప్పు మీ భోజనంలో ఉప్పు కారం లేకపోతే తినరా? ఈరోజు పోయిన తర్వాత అసలు ఒక పని ఉంది కదా, దాంట్లో అసలు ఉప్పే లేకపోతే వేసుకుంటే బాగుంటుందా? అలా ఉన్నారండి, అర్థమవుతుందా? సో వీ హ్యావ్ ఎ హెవెన్లీ ఫాదర్. ನಮಗೆ ಪರಲೋಕದ ತಂದೆ ಇದ್ದಾನೆ. Glory to God. He is a loving father. ಆತನು ಪ್ರೀತಿಸುವ ತಂದೆ. He is the father who mends us. He is a mentor. ಆತನು ಸರಿಯಾಗಿ ರೂಪಿಸುವಂತ ಶಿಲ್ಪಕಾರನು. Glory to God. ಎಷ್ಟು ಮಂದಿ ಈ ನಮ್ಮನ್ನು ಶಿಕ್ಷಿಸುವ ತಂದೆಗಾಗಿ ದೇವರಿಗೆ ಸ್ತೋತ್ರ ಹೇಳಲಿಕ್ಕಿದ್ದೀರಿ? ದೇವರೇ, ನಮ್ಮನ್ನು ದಿದ್ದಪ್ಪ, ಇನ್ನೂ ವಾಕ್ಯದಿಂದ ಹೇಳಪ್ಪ. ನೀವು ಎಷ್ಟು ವಾಕ್ಯ ಹೇಳಿದ್ರು ನಾವು ಇನ್ನೂ ಬದಲಾವಣೆ ಆಗ್ತಾ ಇಲ್ಲ ಸ್ವಾಮಿ, ನಮಗೆ ಇನ್ನೂ ವಾಕ್ಯ ಬೋಧಿಸು ಅನ್ನೋರು ಮಾತ್ರ ಒಂದ್ಸರಿ ಕೈ ಎತ್ತಿ ದೇವ್ರಿಗೆ ಸ್ತೋತ್ರ ಹೇಳಿ ನೋಡೋಣ. ಹಲ್ಲೆಲೂಯಾ. ಆ ಪರಮ ತಂದೆಯ ಸ್ವರೂಪ ನಮ್ಮಲ್ಲಿ ಬರೋ ತನಕ ಈ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ. Until we become like God, the word will, it will mentor us, it will always scrap us from all the things. ನಾವು ದೇವರ ಹಾಗೆ ಆಗುವವರೆಗೂ ಈ ವಾಕ್ಯವು ನಮ್ಮನ್ನು ಸರಿಯಾಗಿ ಶಿಕ್ಷಿಸುತ್ತದೆ, ಬೇಡವಾಗಿರುವಂತಗಳನ್ನು ತೆಗೆದು ಹಾಕುತ್ತದೆ. Hallelujah. Hallelujah. And we have a heavenly father. ನಮಗೆ ಪರಲೋಕದ ತಂದೆ ಇದ್ದಾನೆ. Who provides. ಆತನು ಒದಗಿಸುವ ಆತನು. Hallelujah. Hallelujah. ನಮಗೆ ಒದಗಿಸುವ ತಂದೆ ನಮಗಿದ್ದಾನೆ. ಎಲ್ಲರೂ ಒಂದ್ಸಾರಿ ಕೈಗಳನ್ನು ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ.
We have a Father who provides. ನಮಗೆ ಒದಗಿಸುವಂತ ತಂದೆ ಇದ್ದಾನೆ. 1 Timothy chapter 5 verse 8. ಮೊದಲನೇ ತಿಮೋಥೆಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. A godly father provides for his family. ಒಬ್ಬ ಪರಲೋಕ ತಂದೆ ತನ್ನ ಕುಟುಂಬಕ್ಕೆ ಒದಗಿಸುತ್ತಾನೆ. Anyone who does not provide for the family, especially for their own household, has denied the faith, is worse than the unbelievers. Right? 1 Timothy ಪತ್ರಿಕೆ 5ನೇ ಅಧ್ಯಾಯ. Anyone does not provide for their relatives and especially for their own household. ಯಾರಾದರೂ ತನ್ನ ಮನೆಯನ್ನು ಮನೆಯವರಿಗೆ ಬೇಕಾಗಿರುವುದನ್ನು ಕೊಡುವುದನ್ನು ಸಂರಕ್ಷಿಸದೆ ಹೋದರೆ he denies the faith and worse than an unbeliever. ಆತನು ನಂಬಿದವರಿಗಿಂತ ಕಡೆಯವನಾಗಿ ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸುವವನಾಗಿದ್ದಾನೆ. That's why our heavenly Father says, ಅದಕ್ಕಾಗಿ ನಮ್ಮ ಪರಲೋಕದ ತಂದೆ ಹೇಳ್ತಾನೆ, do not worry about tomorrow. ನಾಳೆಯ ಕುರಿತಾಗಿ ಚಿಂತಿಸಬೇಡಿರಿ. Hallelujah. ಎಲ್ಲರೂ ಹೇಳ್ರಿ, ನಾಳೆ ಕುರಿತು ಏನ್ ಮಾಡಬೇಡ. ಯಾಕೆ? ನಮಗೆ ಒದಗಿಸುವ ತಂದೆ ಇದ್ದಾನೆ. ನಮ್ಮ ಪರಲೋಕ ತಂದೆ ನಮಗೆ ಒದಗಿಸುತ್ತಾನೆ. ಯಾಕೆಂದ್ರೆ ನಾವು ಆತನ ನಂಬಿಗಸ್ತರಾಗಿದ್ದೀವಿ, ಆತನ ವಿಶ್ವಾಸಿಗಳಾಗಿದ್ದೀವಿ. ವಿ ಆರ್ ದ ಚಿಲ್ಡ್ರನ್ ಆಫ್ ಅವರ್ ಹೆವೆನ್ಲಿ ಫಾದರ್. ನಮ್ಮ ಪರಲೋಕದ ತಂದೆಯ ಮಕ್ಕಳು ನಾವಾಗಿದ್ದೀವಿ. ಬಟ್ what you are doing is, ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, you are just worrying about everything. ನೀವು ಬೇರೆ ಎಲ್ಲದರ ಕುರಿತಾಗಿ ನೀವು ಕಾಳಜಿ ವಹಿಸ್ತಾ ಇದ್ದೀರಿ. Okay, let me be honest. Let me ask you a question. Come on, fathers and mothers, you just speak to me. ನನಗೆ ಹೇಳ್ರಿ, ಅಪ್ಪ ಅಮ್ಮಂದರೆ, ನಿಮ್ಮ ಮಕ್ಕಳು ಬೆಳಗ್ಗೆ ಎದ್ದು ಮುಖ ಕೂಡ ತೊಳೆಯದೆ ಹಾಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು, ನಮ್ಮಮ್ಮ ಇವತ್ತು ಏನು ನಾಷ್ಟ ಮಾಡ್ತಾಳೋ ಗೊತ್ತಿಲ್ಲ, ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತಾಳೋ ಗೊತ್ತಿಲ್ಲ, ರಾತ್ರಿ ಏನು ಉಣ್ತೀವೋ ಗೊತ್ತಿಲ್ಲ ಅಂಥೇಳಿ ಕೂತ್ಕೊಂಡ್ರೆ ನೀವು ಸುಮ್ಮನೆ ಬಿಡ್ತೀರಾ ಅವ್ರನ್ನ? ಹೇಳ್ರಿ, ಏನಂತೀರಿ ನೀವು? ಯಾರಾದರೂ ಒಳ್ಳೆಯವ್ರೊಬ್ರು ಮಾತಾಡ್ರಿ. ಹೇಳ್ರಿ, ನೋಡೋದೆಲ್ಲ ಕೆಟ್ಟವ್ರ ಥರನೇ ನೋಡ್ತಿದ್ರಿ, ಅದಕ್ಕೆ ಒಳ್ಳೆಯವ್ರು ಯಾರಾದರೂ ಒಬ್ರು ಮಾತಾಡ್ರಿ ಅಂತ ಕೇಳಿದೆ. ಹೇಳ್ರಿಪ್ಪ, ಹೇಳ್ರಿಮ್ಮ, ನೀವು ಹೇಳ್ರಿ, ನಿಮ್ಮದೇ ತಾನೇ ಡಿಪಾರ್ಟ್ಮೆಂಟ್, ಹೇಳಿ. ಮಗು ಮೂಲೆಯಲ್ಲಿ ಕೂತ್ಕೊಂಡು ಬ್ರಷ್ ಮಾಡಲ್ಲ, ನಾನು ಮುಖ ತೊಳೆಯಲ್ಲ, ನೀನು ಏನು ನಾಷ್ಟ ಮಾಡ್ತೀಯ ನನಗೇನು ಗೊತ್ತು, ರಾತ್ರಿ ಏನು ಮಾಡ್ತೀಯೋ ನನಗೇನು ಗೊತ್ತು ಅಂತ ಅಳುತ್ತಿದ್ರೆ ನೀವೇನಂತೀರಿ? ರೇ, ಅದೆಲ್ಲ ನಾನು ನೋಡ್ಕೊಳ್ತೀನಿ, ಎದ್ದು ಹೋಗಿ ಮುಖ ತೊಳಿ ಹೋಗ, ಹೇಳಲ್ಲ, ಹೋಗಿ ಮುಖ ತೊಳಿ ಹೋಗ, ಅದೆಲ್ಲ ನಾನು ಮಾಡಿ ಕೊಡ್ತೀನಿ, ಅದ್ರ ಬಗ್ಗೆ ಚಿಂತೆ ಮಾಡೋದು ನಾನಿದ್ದೀನಿ, ನೀನು ಯಾಕೆ ಚಿಂತೆ ಮಾಡ್ತೀಯೋ? ಅದು ನಿಜವಾದ ತಂದೆ ತಾಯಿಗಳು ಹೇಳುವ ಮಾತು. ಅದೇ ಪರಲೋಕದ ದೇವರು ಕೂಡ ಹೇಳ್ತಿದ್ದಾನೆ. Our heavenly Father also says the same. Do not worry about tomorrow. ನಾಳೆಯ ಕುರಿತಾಗಿ ಚಿಂತೆ ಮಾಡಬೇಡಿರಿ. I am your heavenly Father. ನಾನು ನಿನ್ನ ಪರಲೋಕದ ತಂದೆ. I will provide for you. ನಾನು ನಿನಗಾಗಿ ಎಲ್ಲವನ್ನು ಒದಗಿಸುತ್ತೇನೆ. Don't worry my son. Don't worry my daughter. ನನ್ನ ಮಗನೇ, ಮಗಳೇ, ನೀನು ಚಿಂತೆ ಮಾಡಬೇಡ. Be free and live happily. ನೀನು ಸಂತೋಷವಾಗಿ ಆರಾಮಾಗಿ ಜೀವಿಸು. I want to tell you a story which has happened in the Bible. ಸತ್ಯದಲ್ಲಿ ನಡೆದಿರುವ ಒಂದು ಕಥೆಯನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. When God called Abraham to sacrifice his own son, ಅಬ್ರಹಾಮನನ್ನು ತನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಾಗಿ ದೇವರು ಕರೆದಾಗ, when God spoke to Abraham, ದೇವರು ಅಬ್ರಹಾಮನಿಗೆ ಮಾತಾಡಿದಾಗ, bring your son and give him as a sacrifice. ಆತನನ್ನು, ನಿನ್ನ ಮಗನನ್ನು ತೆಗೆದುಕೊಂಡು ಬಂದು ಬಲಿಯಾಗಿ ಅರ್ಪಿಸು. He immediately got ready. ಆತನು ತಕ್ಷಣವೇ ಸಿದ್ಧನಾದನು. The next morning he took his son, ಮಾರನೇ ದಿವಸ ಮುಂಜಾನೆ ತನ್ನ ಮಗನನ್ನು ಕರ್ಕೊಂಡನು. took some firewood, ಎಲ್ಲ ಕಟ್ಟಿಗೆಗಳನ್ನು ತೆಗೆದುಕೊಂಡನು, fire, ಬೆಂಕಿಯನ್ನು ತೆಗೆದುಕೊಂಡನು, and got ready. ಹೋಗೋದಕ್ಕೆ ಸಿದ್ಧನಾದ. He was just moving. ಆತನು ಹೋಗ್ತಾ ಇದ್ದಾನೆ. And as they were moving on, ಅವರು ಹಾಗೆ ಮುಂದುವರಿದು ಹೋಗ್ತಾ ಇರುವಾಗ, making a big story as short, I want to tell you the real thing what has happened. ದೊಡ್ಡ ಕಥೆಯನ್ನು ಚಿಕ್ಕದಾಗಿ ಮಾಡಿ ನಿಜವಾಗಿ ಏನು ನಡೆದಿದೆ ಅದನ್ನು ಹೇಳೋದಕ್ಕೆ, as they were walking, ಅವರು ಹಾಗೆ ಮುಂದುವರಿದು ಹೋಗುತ್ತಿರುವಾಗ, now the son asks father. ಈಗ ಮಗನು ತಂದೆಯನ್ನು ಕೇಳ್ತಾ ಇದ್ದಾನೆ. ಅವನಿಗೆ ಚಿಂತೆ ಆಗ್ಬಿಟ್ಟದೆ. ಯಾರಿಗೆ? ಈಸಾಕನಿಗೆ ಚಿಂತೆ ಆಗ್ಬಿಟ್ಟದೆ. ಏನಪ್ಪ, ನಮ್ಮ ಅಪ್ಪ ಏನು ವಯಸ್ಸಾಗಿದೆ, ಕಟ್ಟಿಗೆ ಐತಿ, ಬೆಂಕಿ ಐತಿ, ಎಲ್ಲ ಐತಿ, ಖಂಡಿತ ಕತ್ತೆ ಅಂತೂ ಬಲಿ ಸಲ್ಸಲ್ಲ. ಯಾಕೆಂದರೆ ಕತ್ತೆ ಬಲಿ ಸಲ್ಸಂಗಿಲ್ಲ ಬೈಬಲ್ ಪ್ರಕಾರ. ಕತ್ತೆ ಐತಿ, ಕುರಿ ಇಲ್ಲ, ಎದನ್ನ ಬಲಿ ಸಲ್ಸ್ತಾನಪ್ಪ ನಮ್ಮಪ್ಪ ಅಂತ ಯೋಚನೆ ಮಾಡ್ಕೊಂಡ್ಬರ್ತಿದ್ದ ಅಲ್ವಾ? ಜಸ್ಟ್ ಇಮ್ಯಾಜಿನ್ ದಿಸ್, ಜಸ್ಟ್ ಪಿಕ್ಚರೈಸ್ ಇನ್ ಯೋರ್ ಮೈಂಡ್. ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮಾಡಿಕೊಡ್ರಿ. They were all moving there,
their feet were just fastly moving towards the mountain. ಆ ಒಂದು ಬೆಟ್ಟದ ಕಡೆಗೆ ತಮ್ಮ ಕಾಲುಗಳು ಜೋರಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. Son is asking a question. ಮಗನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. I think maybe he might have got some disturbance. ನಾನು ಅನ್ಕೋತೀನಿ ಅವನಿಗೆ ಏನೋ ಒಂದು ಗಲಿಬಿಲಿ ಆಗಿರುತ್ತದೆ. Because the journey started 3 days back. ಯಾಕೆಂದ್ರೆ 3 ದಿವಸಗಳ ಹಿಂದೆ ಪ್ರಯಾಣ ಪ್ರಾರಂಭವಾಯಿತು. 3 ದಿನ ಹಿಂದೆ ಪ್ರಯಾಣ ಪ್ರಾರಂಭ ಮಾಡಿದ್ರು, 3 ದಿನ ಆಯ್ತು, ಇನ್ನೂ ಕುರಿ ಕಾಣಲಿಲ್ಲ ಇವನಿಗೆ. 3 ದಿನ ಆದಮೇಲೆ ಸಮಯ ಬಂತು, ಬಲಿ ಸಲ್ಲಿಸಬೇಕಾದ ಸ್ಥಳನೂ ಬಂತು. ಅಪ್ಪ ಕುರಿ ಎಲ್ಲಿ ಅಂತ ಕೇಳ್ತಿದ್ದಾನೆ. He asked, where is the lamb? ಅವನು ಕೇಳ್ತಾನೆ, ಕುರಿ ಎಲ್ಲಿ? Father said, ತಂದೆ ಹೇಳ್ತಾನೆ, it is provided. ಆತ ಒದಗಿಸುವ ಆತ. It is provided. ಅದು ಒದಗಿಸಲ್ಪಟ್ಟಿದೆ. ನಾನು ಬರುವಾಗ ಹೇಳಿದಿನಲ್ಲ, ಅದು ಹೇಳ್ಬೇಕಾಯ್ತು. It is provided. ಇದು ಈಗ ಸಿದ್ಧತೆ ಮಾಡಿ ಒದಗಿಸಲ್ಪಟ್ಟಿದೆ. ಇದು ಏರ್ಪಾಟ್ ಆಯ್ತಪ್ಪ ಆಗ್ಲೇ, ಇದು ಏರ್ಪಾಟ್ ಆಗಿದೆ, ಇದು ಆಲ್ರೆಡಿ. ನೀನ್ ಯಾಕೆ ಚಿಂತೆ ಮಾಡ್ತಿದ್ದಿ? ಏರ್ಪಾಟ್ ಆಗಿದೆ. ಎಷ್ಟು ಮಂದಿ ಹೇಳ್ತೀರಿ ಏರ್ಪಾಟ್ ಆಗಿದೆ ಆಲ್ರೆಡಿ? ನಿನ್ನ ಬಗ್ಗೆ ದೇವರು ಎಲ್ಲವನ್ನು ಏರ್ಪಾಟ್ ಮಾಡಿ ಇಟ್ಬಿಟ್ಟಿದ್ದಾನೆ. ನಿನ್ನ ಪರಲೋಕ ತಂದೆ ಎಲ್ಲವನ್ನು ಏರ್ಪಾಟ್ ಮಾಡಿ ಇಟ್ಬಿಟ್ಟಿದ್ದಾನೆ. ಯು ಹ್ಯಾವ್ ಅ ಫಾದರ್ ಹೂ ಆಲ್ವೇಸ್ ಪ್ರಿಪೇರ್ಡ್. ನೀನು ನಿಮಗೆ ಎಲ್ಲವನ್ನು ಏರ್ಪಡಿಸಿ ಇರಿಸಿರುವಂತ ತಂದೆ ನೀವು ಹೊಂದಿದ್ದೀರಿ. He says to his son, ಆತನು ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ, he provides. ಆತನು ಒದಗಿಸುತ್ತಾನೆ. That's why the name come Jehovah Jireh. ಅದಕ್ಕಾಗಿ ಯೆಹೋವ ಈರೆ ಎಂಬ ಹೆಸರು ಬಂದಿತು. ಅವನಿಗೆ ಅರ್ಥವಾಗುವ ರೀತಿಯಲ್ಲಿ ನೋಡ್ಕೊಳ್ತಾನೆ ಬಿಡಪ್ಪ ಅಂತ ಹೇಳಿದಾನೆ. ಅದು ಬೈಬಲ್ ಅಲ್ಲಿ ನಮಗೆ ಯೆಹೋವ ಈರೆ ಎಂಬುದಾಗಿ ಬರ್ತದೆ. ಯೆಹೋವ ಈರೆ ಅಂದ್ರೆ ಏನಪ್ಪ? ವಾಟ್ ಇಸ್ ದ ಮೀನಿಂಗ್ ಆಫ್ ಜೆಹೋವಾ ಜೈರಾ? ಹಿ ಇಸ್ ಆಲ್ರೆಡಿ ಪ್ರಿಪೇರ್ಡ್. ಯೆಹೋವ ಈರೆ ಅಂದ್ರೆ ಏನು? ಈಗಾಗಲೇ ಏರ್ಪಡಿಸಿ ಇಟ್ಟಿರುವ ಆತ. ಸುಮ್ಮನೆ ಆಡಬಾರ್ದು. ಕಣ್ಣು ಕಾಣಲಿಲ್ಲ, ಕುರಿ ಕಿವಿ ಕೇಳಲಿಲ್ಲ. ಒಂದು ಪ್ಲೇಟ್ ಕೈಯಲ್ಲಿ ಕೊಟ್ಬಿಟ್ರೆ ಹಂಗೆ ರೈಲ್ವೆ ಸ್ಟೇಷನ್ ಎಲ್ಲ ಹೋಗಿ ಬಂದ್ಬಿಡ್ಬೋದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ದೇವ್ರು ಹೇಳ್ತಾರೆ, ಅಯ್ಯೋ ಹಾಡು ನೋಡಿ ಅಂತ ಹಾಡು ಆಡ್ತದ. ನಾನು ಎಲ್ಲವನ್ನೂ ಏರ್ಪಾಡು ಮಾಡಿ ಇಟ್ಬಿಟ್ಟಿದ್ದೀನಿ. Our Father who already prepared everything. ನಮ್ಮ ತಂದೆ ಎಲ್ಲವನ್ನು ಈಗಾಗಲೇ ಏರ್ಪಡಿಸಿ ಇಟ್ಟಿದ್ದಾನೆ. Are you not happy about that? ಅದರ ಕುರಿತಾಗಿ ನೀವು ಸಂತೋಷವಾಗಿದ್ದೀರಾ? ಇಂಥ ಒಳ್ಳೆ ಅಪ್ಪ ನಮಗೆ ಇರೋದ್ರ ಬಗ್ಗೆ ನಿಮಗೆ ಚಿಂತೆ ಇಲ್ವಾ? ನಿಮಗೆ ಸ್ವಲ್ಪ ಕೂಡ ಸಂತೋಷವೇ ಇಲ್ವಾ? ಅದೇನೋ ಸಾಲಗಾರ ಥರನೇ ಕೂತ್ಕೊಂಡಿದ್ರಲ್ರಿ. ದೇವರು ನಮಗೋಸ್ಕರ ಎಲ್ಲವನ್ನು ಸಿದ್ಧ ಮಾಡಿಟ್ಬಿಟ್ಟಿದ್ದಾನೆ. We have a heavenly Father who already provided everything. ನಮಗೆ ಈಗಾಗಲೇ ಎಲ್ಲವನ್ನು ಏರ್ಪಡಿಸಿ ಕೊಟ್ಟಿರುವಂತ ತಂದೆಯನ್ನು ನಾವು ಹೊಂದಿದ್ದೇವೆ. Hallelujah. 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 Shall we all stand together? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎದ್ದು ನಿಂತುಕೊಳ್ಳೋಣ. ಏನು ಬೇಗ ಮುಗಿಸ್ಬಿಟ್ಟಾರಲ್ಲಪ್ಪ ಪಾಸ್ಟರ್. ಎದ್ದೋಳ್ರಿ, ನಾನು ಹೇಳ್ತೀನಿ ಯಾಕೆ ಬೇಗ ಮುಗಿಸ್ತೀನಿ ಅಂತ ಹೇಳ್ತೀನಿ. ಎದ್ದು ನಿಂತ್ಕೊಳ್ಳೋಣ. 3 ವಿಷಯ ನಾನು ಹೇಳಿದ್ದೀನಿ ಅಲ್ವಾ? We have a loving father. ನಮಗೆ ಪ್ರೀತಿಸುವ ತಂದೆ ಇದ್ದಾನೆ. And we have a mentoring father. ನಮ್ಮನ್ನು ಶಿಕ್ಷಿಸಿ ರೂಪಪಡಿಸುವ ತಂದೆ ಇದ್ದಾನೆ. And we have a providing father. ನಮಗೆ ಏರ್ಪಡಿಸಿ ಒದಗಿಸುವ ತಂದೆ ಇದ್ದಾನೆ. Hallelujah. Hallelujah. ಈ ಮೂರನ್ನ ಎಲ್ಲರೂ ಗಟ್ಟಿಯಾಗಿ ಹೇಳಿ ನೋಡೋಣ. ಮೊದಲು ನೀವು ಒಂದು ಹೇಳ್ರಿ, ಅವರು ಒಂದು ಹೇಳ್ತಾರೆ, ಆಮೇಲೆ ನೀವು ಒಂದು ಹೇಳ್ರಿ. ಮೊದಲು ನೀವು ಹೇಳ್ಬಿಟ್ರಲ್ಲ ಪ್ರೀತಿಸುವ ತಂದೆ, ನೀವು ಹೇಳ್ರಿಪ್ಪ. ಈಗ ನಮಗೆ ರೂಪಿಸುವ ತಂದೆ, ಒದಗಿಸುವ ತಂದೆ. ನಮ್ಮ ತಂದೆ ಎಂಥವ್ರಿ? ಅನ್ಬುಳ್ಳ ಅಪ್ಪ. ಲೆಟ್ರ್ ಬರೆಯುವಾಗ ಬರಿತಿದ್ವಿ ನಾವು, ಪ್ರೀತಿಯ ತಂದೆಗೆ. ಅದಲ್ಲೆಲ್ಲ ಹೋಯ್ತು. ಈಗ ಲೆಟ್ರ್ ಬರೆದ ಕಾಲೆಲ್ಲ ಹೋಯ್ತು ಅಲ್ವಾ? ಪ್ರೀತಿಯ ತಂದೆಗೆ ಇವತ್ತು ನೀವು ನಾನು ಬರಿಬೇಕು. ನನ್ನ ಪ್ರೀತಿಯ ತಂದೆಗೆ, ನನಗೆ ಸರಿಪಡಿಸುವ ತಂದೆ, ನನ್ನನ್ನು ರೂಪಿಸುವ ತಂದೆ, ನನಗೆ ಏರ್ಪಡಿಸಿರುವ ತಂದೆ. ನಮಗೋಸ್ಕರ ಆತನ ಏರ್ಪಾಡು ಸಿಕ್ಕಾಪಟ್ಟೆ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ನೀನು ಕಣ್ಣು ಮುಚ್ಚಿ ದೇವರ ಸನ್ನಿಧಿಯಲ್ಲಿ ನೀನು ಕೂತ್ಕೊಂಡು, ದೇವರೇ ನೀನೇ ನನಗೆ ಅಪ್ಪ, ಇನ್ನು ಬೇರೆ ಯಾರು ಇಲ್ಲಪ್ಪ ಅಂಥೇಳಿ ಹೇಳೋದಾದರೆ ಪರಲೋಕ ದೇವರ ಸಹಾಯವನ್ನು ನೀವು ಅನುಭವಿಸ್ತೀರಿ. ಹಲ್ಲೆಲೂಯಾ. ಕಣ್ಣುಗಳು ಮುಚ್ಚಿಕೊಳ್ಳ್ರಿ, ಎಲ್ಲರೂ ಕಣ್ಣುಗಳು ಮುಚ್ಚಿಕೊಳ್ಳ್ರಿ ದೇವರ ಸನ್ನಿಧಿಯಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಂಡವರಾಗಿ. Oh, thank you, Jesus. Glory, glory. Thank you, Father. Oh, Relena Moshete. ಪರಲೋಕ ತಂದೆಗೆ ವಂದನೆಯನ್ನು ಸಲ್ಲಿಸ್ರಿ. ಎಲ್ಲರ ಬಾಗಿಲನ್ನು ತೆರೆದು, ಇದು ನಮ್ಮ ಅಪ್ಪ, ಆತನ ಬಗ್ಗೆ ನಾವು ಮಾತನಾಡಿದ್ದೀವಿ, ಆತನ ಬಗ್ಗೆ ಕೇಳಿದ್ದೀವಿ. ನಮಗೆ ಪರಮ ತಂದೆ ಇದ್ದಾನೆ. ಒಂದು ವೇಳೆ ಭೂಲೋಕದ ತಂದೆ ನಮಗಾಗಿ ಏನು ಏರ್ಪಾಟು ಮಾಡದೇ ಇದ್ದಿರಬಹುದು. Your earthly father might have not prepared anything for you, but heavenly Father already prepared a banquet for you and possession for you. ಆತ ನನಗೋಸ್ಕರ ನನ್ನ ಶತ್ರುಗಳ ಮುಂದೆ ಒಂದು ಔತಣವನ್ನು ಸಿದ್ಧ ಮಾಡಿದ್ದಾನೆ.
ಏರ್ಪಾಟ್ ಮಾಡಿದಾನಂದ್ರೆ ಏನ್ ಏರ್ಪಾಟ್ ಮಾಡಿದಾನಪ್ಪ? He prepared a table for you in before or among your enemies. ನಿನ್ನ ಎಲ್ಲ ಶತ್ರುಗಳ ಮುಂದೆ ದೇವರು ಒಂದು ಔತಣವನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. Hallelujah. Thank you, Jesus. And he also prepared a heavenly treasure. ನನ್ನ ದೇವರು ಪರಲೋಕದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಭೂಲೋಕದ ನನ್ನ ಎಲ್ಲ ಕೊರತೆಗಳನ್ನ ಆತನು ತೀರಿಸುತ್ತಾನೆ. உம்மை விட்டு பிரிந்து சென்றே அடைக்கலம் நான் தேடினே, அதில் என்னை தொலைத்தே, என்னையே மறந்து போனே. உம் கிருபையின் நதியில் நான் மூழ்கினேன், புது வழியை நீ திறந்து நடத்தி சென்றீர். உம் கிருபையின் நதியில் நான் ஓடினேன், புது வழியை நீ திறந்து நடத்தி சென்றீர். அப்பா அப்பா உம் மகன் நான், உம் மகன் நான். அப்பா அப்பா மகன் நான், உம் மகன் நான். Oh, glory to God. ನಮ್ಮ ಕಣ್ಗುಡ್ಡೆಯಂತೆ ನಮ್ಮನ್ನು ಕಾಯುವ ದೇವರು ಆತನಿದ್ದಾನೆ. ನಮ್ಮನ್ನು ಕಣ್ಗುಡ್ಡೆಯಂತೆ ಕಾಯುವವನು. ನೀನು ಅಂದುಕೊಳ್ಳಬಹುದು ನಿನ್ನ ಪರಮ ತಂದೆ ನಿನ್ನನ್ನು ಮರೆತಿದ್ದಾನೆ. ನೀನು ಅನ್ಕೋಬಹುದು ನಿನ್ನ ಪರಮ ತಂದೆಯನ್ನ ನೀನು ಕಳ್ಕೊಂಡಿದ್ದಿ ಎಂದು. ನಿನ್ನ ತಂದೆ ಈ ತಪ್ಪಿ ಹೋದ ಮಗನು, ನನ್ನ ತಂದೆ ಮನೆಗೆ ನಾನು ಹೋಗ್ತೀನಿ ಅಂತ ಹೇಳಿದ ಕೂಡಲೇ ಅವನು ಎದ್ದು ಬಂದನಂತೆ. ವಾಕ್ಯ ಹೇಳ್ತದೆ, ಅವನು ಓಡಿ ಬರುವಾಗ ತಂದೆ ಅವನಿಗಿಂತ ಮುಂದೆ ಓಡಿ ಹೋಗ್ತಿದ್ದಾನೆ. ಯಾವಾಗ ಅವನು ತಿರುಗಿ ಬರೋದನ್ನ ಕಂಡನೋ ಅಪ್ಪ ಓಡಿ ಹೋಗಿ ಅವನನ್ನು ಅಪ್ಪಿಕೊಳ್ಳುತ್ತಿದ್ದಾನೆ. ಮಗನೇ, ನಿನಗೋಸ್ಕರ ಎಲ್ಲ ಸಿದ್ಧವಾಗಿದೆ. ಅವನಿಗೆ ಸಿದ್ಧತೆಯನ್ನ ದೇವರು ತೋರಿಸುತ್ತಿದ್ದಾನೆ. ಅವನಿಗೆ ಉಂಗುರವನ್ನು ಹಾಕಿದನು, ಬಟ್ಟೆಯನ್ನು ಕೊಟ್ಟನು, ಔತಣವನ್ನು ಸಿದ್ಧ ಮಾಡಿದನು, ಅವನನ್ನ ಅಭಿಷೇಕಿಸಿದನು. ಇವತ್ತು ನಿನ್ನ ಪರಲೋಕ ತಂದೆಯು ಕೂಡ ಹಾಗೆ. ಹಲ್ಲೆಲೂಯಾ. நீரே என் அடைக்கலமே, இதுவரை நான் அறியேன். நானே உம் பிள்ளை என்று உம் கண்கள் என்னை விட்டு அகலவில்லை. உன்னிடலில் எந்தன் பாதுகாப்பு. அப்பா ಮನಸ್ಸಿನಲ್ಲಿ ತೆಗೆದುಕೊಂಡು ನಮಗೆ ಹೊಸ ಪ್ರಾರಂಭ ಕೊಡುವವನು ನಮ್ಮ ತಂದೆ. ನಮ್ಮ ಅಪರಾಧಗಳನ್ನ ನಮ್ಮಿಂದ ತೆಗೆದು ಹಾಕಿ, ನಮ್ಮ ದ್ರೋಹಗಳನ್ನ ಬಿಸಾಗಿ, ವಾಕ್ಯ ಹೇಳ್ತದೆ, ನಿಮ್ಮ ಅಪರಾಧಗಳೆಲ್ಲವನ್ನು ಆತನು ಕ್ಷಮಿಸಿ, ನಿಮ್ಮ ಪಾಪಗಳೆಲ್ಲವನ್ನು ಸಮುದ್ರದ ಆಳಕ್ಕೆ ತಗೊಂಡೋಗಿ ಹಾಕಿಬಿಟ್ಟು, ನಿಮ್ಮ ಪಾಪಗಳೆಲ್ಲವನ್ನು ತನ್ನ ಬೆನ್ನಿಗೆ ಹಾಕಿಬಿಟ್ಟ ತಂದೆ ನಮಗಿರುವುದಕ್ಕಾಗಿ ಅಪ್ಪ ನಾವು ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ.
ನೀನೇ ನಮ್ಮ ತಂದೆಯು ಸ್ವಾಮಿ, ನಮ್ಮ ತಂದೆಯು ನೀನೇ ಅಯ್ಯ, ನಮ್ಮ ತಂದೆಯು ದೇವರು ನೀನೇ ಎಂದು ನಾವು ನಿನ್ನನ್ನು ಆರಾಧಿಸುತ್ತೇವೆ. Hallelujah. Thank you Jesus. Hallelujah. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ. ಎಲ್ಲರೂ ಸೇರಿ ಹೇಳುವ ತಂದೆ ದೇವಾ, ತಂದೆ ದೇವಾ, ತಂದೆ ದೇವಾ, ನನ್ ಸರ್ವವು ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣನೇ, ನನ್ನ ಪ್ರಾಣವೇ, ನಿನ್ನಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ದೇಹವೇ, ನಿನ್ನಾರಾಧಿಸುವೆ. ತಂದೆ ದೇವಾ, ನಾನಾನಂದವೇ ನಿಮ್ಮಡಿಲಲ್ಲಿ, ನನಗೆ ಸುಖವು. ತಂದೆ ದೇವಾ, ನಾನಾನಂದವೇ ನಿಮ್ಮಡಿಲಲ್ಲಿ, ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ಇನ್ನೊಂದು ಸಾರಿ ಹೇಳೋಣ, ಎಲ್ಲರೂ ಸರಿ ಹೇಳೋಣ. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು.